ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸಿಂಧೂರಾರುಣವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಲಿಸ್ಫುರತ್ ತಾರಾನಾಯಕಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಂ ಅಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರಿಯತ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ ವನೇವಾ ಹರ್ಮ್ಯೇವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ಪ್ರಾಯೋಜಕರಾಗಿ ದತ್ತಿ ನ್ಯಾಸಕರ್ತರಾಗಿ ಸಹಕರಿಸ್ತಾ ಎಲ್ಲ ಕುಟುಂಬ ಪರಿವಾರ ವರ್ಗದವರೇ, ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಆ ಪಂಚದಶಾಕ್ಷರಿ ಮಂತ್ರದ ಅಧಿಷ್ಠಾತ್ರಿಯಾದಂತಹ ಶ್ರೀಮಾತಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಏಕಭಕ್ತಿ ಮದರ್ಚಿತ ಎನ್ನುವಂತಹ ನಾಮದ ಚಿಂತನೆಯನ್ನು ಮಾಡಿದ್ವಿ. 27ನೆಯ ನಾಮ. ಅಲ್ಲಿ ಜಗನ್ಮಾತೆಯ ಎರಡನೆಯ ರೂಪ ಅಥವಾ ಮೊದಲನೇ ರೂಪ ಸಗುಣ ಮತ್ತು ನಿರ್ಗುಣ ಅಂತ ಇಟ್ಕೊಂಡಾಗ ನಿರ್ಗುಣ ಮೊದಲನೇ ರೂಪ, ಸಗುಣ ಎರಡನೇದು ಅಂತ. ಈ ಮಾತನ್ನು ಕೇಳಿದಾಗ ಕೆಲವು ಜನರಿಗೆ ಒಂದು ಭಾವನೆ ಬರುವ ಸಾಧ್ಯತೆ ಉಂಟು. ಏನು ಅಂದರೆ, ಈ ಸಗುಣ ನಿರ್ಗುಣ ಅಂತ ಹೇಳಿದಾಗ ಸಗುಣ ಎನ್ನುವಂಥದ್ದು ನಿರ್ಗುಣಕ್ಕಿಂತ ಕಡಿಮೆ ಅಂತ ಯಾರಿಗಾದರೂ ಭಾವನೆ ಬರಬಹುದು. ಆದರೆ ನಾವು ಹಾಗೆ ಭಾವಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಏಕೆಂದರೆ ಬಹಳಷ್ಟು ಜನರಿಗೆ ನಿರ್ಗುಣದ ನೆಲೆಯಲ್ಲಿ ನಿಂತು ಯೋಚಿಸುವುದು ಕಷ್ಟ ಆಗೋದಿಲ್ಲ. ಅದರೊಳಗೂ ಸಂಸಾರಿಗಳಿಗಂತೂ ಬಹಳ ಕಷ್ಟ. ನಾನು ಮೊನ್ನೆ ದಿವಸ ಹೇಳಿದ್ನಲ್ಲ, ದಿನದ 24 ಗಂಟೆಯಲ್ಲಿ 23 ತಾಸು ಇಲ್ಲಿ ಬಂದು ಕೇಳುವ 1 ತಾಸು ಅಥವಾ ಹೇಳುವ 1 ತಾಸನ್ನು ಬಿಟ್ಟರೆ ಮಿಕ್ಕ 23 ತಾಸು ನಮ್ಮ ಮನಸ್ಸು ಲೌಕಿಕ ವಿಚಾರದಲ್ಲೇ ಓಲಾಡ್ತಾ ಇರ್ತದೆ. ಇಂತಹ ಲೌಕಿಕ ವಿಷಯದಲ್ಲಿ ಬದ್ಧವಾದ ಮನಸ್ಸು ನಿರ್ಗುಣವನ್ನು ಹಿಡಿಯೋದಕ್ಕೆ ಅಷ್ಟು ಸಿದ್ಧವಾಗಿ ಇರೋದಿಲ್ಲ. ಆದ್ದರಿಂದ ನಮಗೆಲ್ಲರಿಗೂ ಸಗುಣವೇ ಶರಣಂ, ಅದೇ ಶರಣಂ. ಹಾಗಂದ ಮಾತ್ರಕ್ಕೆ ನಿರ್ಗುಣ ಶ್ರೇಷ್ಠ, ಅದರ ಸಗುಣ ಅದು ನಿಕೃಷ್ಟ ಅಂತ ಅರ್ಥ ಅಲ್ಲ. ಯಾಕೆ ಕೇಳಿದರೆ, ನಮಗೆ ನಿರ್ಗುಣದತ್ತ ಹೋಗುವುದಕ್ಕೆ ಸಗುಣವೇ ಸೋಪಾನ. ಆ ನಿರ್ಗುಣದತ್ತ ಕರ್ಕೊಂಡು ಹೋಗೋದು ಸಗುಣ. ಆದ್ದರಿಂದ ಮತ್ತೆ ಸಗುಣ ಅನ್ನೋದು ಒಂದು ಇದೇ ಅಂದದ್ರಿದ್ದಾಗೆ ನಿರ್ಗುಣ ಒಂದು ಇರಬೇಕು ಅಂತ ಅನಿಸುತ್ತೆ ಅಲ್ವಾ? ಹಾಗಾಗಿ ಈ ಕಾರಣದಿಂದಲೂ ಸಹ ಸಗುಣದ ಸ್ಥಾನಮಾನ ಅದಕ್ಕೆ ಉಂಟೇ ಉಂಟು. ಅಷ್ಟು ಹಿನ್ನೆಲೆಯಲ್ಲಿ ಅವಳು ಸಗುಣ ರೂಪಳೂ ಆಗ್ತಾಳೆ ಅಂತಾದಾಗ ಆ ಸಗುಣ ರೂಪದಿಂದ ಇರುವ ಅವಳನ್ನು ನಾವು ಆರಾಧಿಸುವುದಕ್ಕೆ ಅದೇ ಅಷ್ಟವಿಧ ಭಕ್ತಿಯನ್ನು ಹಿಂದಿನ ನಾಮದಲ್ಲಿ ಹೇಳಿದರು. ಶ್ರವಣಂ ಕೀರ್ತನಂ ವಿಷ್ಣು, ಭಾಗವತದಲ್ಲಿ ಪ್ರಹ್ಲಾದ ಹೇಳಿದಂಥ ಮಾತು ಅದು. ಅದನ್ನು ಭಗವತ್ಪಾದರು ಭಾಷ್ಯದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇಲ್ಲಿ. ಹೀಗೆ ಅಷ್ಟವಿಧವಾದಂತಹ ಭಕ್ತಿಯಿಂದ ಅವಳು ಅರ್ಚಿತಳಾಗ್ತಾಳೆ. ಆದ್ದರಿಂದ ಅವಳು ಏಕಭಕ್ತಿ ಮದರ್ಚಿತ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಇಲ್ಲಿ ಭಕ್ತಿಗೆ ಸಂಬಂಧಪಟ್ಟ ವಿಷಯವನ್ನು ಹೇಳಿದರು ಈ 27ನೇ ನಾಮದಲ್ಲಿ. ಮುಂದಿನ ನಾಮ ಏಕಾಗ್ರಚಿತ್ತ ನಿರ್ಧ್ಯಾತ. ಏಕಾಗ್ರಚಿತ್ತ ನಿರ್ಧ್ಯಾತಾಯೈ ನಮಃ ಅಂತ ಉಂಟು ಅಲ್ಲಿ ನಾಮ.
ಪ್ರಥಮ ವಿಭಕ್ತಿಯಲ್ಲಿ ನಿರ್ಧ್ಯಾತ ಅಂತ ಆಗತ್ತೆ. ಏಕಾಗ್ರ ಚಿತ್ತ ಅಂದರೆ ಏನು ಹಾಗಂದರೆ ಐಕ್ಯ ರೂಪದಿಂದ, ಅಗ್ರ ಅಂದರೆ ತುದಿ, ಏಕ ಅಂದರೆ ಒಂದೇ ತುದಿ. ಕೆಲವು ಜನರಿಗೆ ಬಹಳಷ್ಟು ತುದಿಗಳಿರ್ತವೆ, ತಪ್ಪು ತಿಳ್ಕೊಳ್ಬೇಡಿ. ಕೆಲವು ಗಿಡಗಳನ್ನು ನೋಡಿ ನೀವು, ಮಾವಿನ ಚಿಗುರು 10 ತುದಿಗಳಿರ್ತವೆ ಅದಕ್ಕೆ ಅಲ್ವಾ. ಅದು ಇನ್ನು ಕೆಲವು ಗಿಡಗಳಿರ್ತವೆ ಏಕಾಗ್ರ, ಒಂದೇ ಮೇಲ್ಮುಖ ಹೋಗ್ತಾ ಇರ್ತವೆ ಹೀಗೆ ಅಂತ. ಯಾವುದು ಆ ಒಂದೇ ಒಂದಾದ ಅಗ್ರ ಕೇಳಿದರೆ ಬ್ರಹ್ಮವಸ್ತು. ಆ ಏಕಾಗ್ರ ಚಿತ್ತ ಬ್ರಹ್ಮವಸ್ತುವೇ ಏಕಾಗ್ರವಾದಂಥದ್ದು. ಅದನ್ನು ಚಿತ್ತದಲ್ಲಿ ಇರಿಸಿಕೊಂಡು ಧ್ಯಾನಿಸುವವರು, ಧ್ಯಾನಿಸಲ್ಪಡುವವಳು ಅಂತ ಅರ್ಥ. ಹಾಗಾಗಿ ಅಂತಹ ಏಕಾಗ್ರ ಚಿತ್ತದವರಿಂದ ಧ್ಯಾನಿಸಲ್ಪಡುವವಳಾದ್ದರಿಂದ ಅವಳು ಏಕಾಗ್ರ ಚಿತ್ತ ನಿರ್ಧ್ಯಾತ ಅಂತ. ಒಂದು ಮಾತು ಹೇಳಿಬಿಡ್ತೇನೆ. ಹಿಂದಿನ ನಾಮ ಭಕ್ತಿಗೆ ಅಷ್ಟವಿಧ ಭಕ್ತಿಯಿಂದ ಪೂಜಿತಳಾದವಳು ಅಂತ ಹೇಳಿದರು. ಇದು ಯೋಗದ ವಿಚಾರವನ್ನು ಹೇಳುವ ನಾಮ. ಎಲ್ಲಿ ಯೋಗದ ವಿಚಾರ ಬರುತ್ತೋ ವಿಷಯ ಮುಂದೆ ಹೋಗೋದು ಕಷ್ಟ. ಹಾಗಾಗಿ ಮೊದಲೇ ಸೂಚನೆ ಕೊಡ್ತೇನೆ, ಇವತ್ತು ಈ ನಾಮ ಮುಗಿಬಹುದು, ಮುಗಿದೇನೂ ಇರಬಹುದು. ಇವತ್ತು ಮುಗಿದೆ ಇದೆ, ನಾಳೆ ಮುಗೀತದೆ ಅಂತ ಕೇಳಿದರೆ ನಾಳೆನೂ ಇದೇ ಉತ್ತರ. ಯಾಕೆ ಕೇಳಿದರೆ ಭಗವತ್ಪಾದರು ಈ ನಾಮಕ್ಕೆ ಸುಮಾರು ಒಂದು 2.5-3 ಪೇಜಷ್ಟು ವ್ಯಾಖ್ಯಾನ ಬರೆದಿದ್ದಾರೆ. ತ್ರಿಶತಿಗಿರೋದು ಅವ್ರದ್ದು ಒಂದೇ ಭಾಷೆ, ಬೇರೆ ಯಾರೂ ಬರೆದಿಲ್ಲ. ಯಾಕಂದರೆ ಆ ಸಾಹಸ ಮಾಡುವ ಧೈರ್ಯ ಭಾಳಷ್ಟು ಜನರಿಗೆ ಬರಲಿಕ್ಕಿಲ್ಲ. ಅಷ್ಟು ವ್ಯಾಖ್ಯಾನ ಬರೆದಿದ್ದಾರೆ. ನಾನು ಪಂಕ್ತಿಯನ್ನು ಇಟ್ಕೊಂಡು ಹೇಳದೇ ಇದ್ದರೂ ಸಹ ಅದರ ಸಾರವನ್ನಾದರೂ ಹೇಳಬೇಕಲ್ಲ. ಆ ಸಾರವನ್ನು ಹೇಳಲಿಕ್ಕೆ ಹೊರಟಾಗಲೇ ಇವತ್ತು ಮುಗಿದೀತು ಅಥವಾ ಮುಗಿದೇ ಇರಬಹುದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಕೇಳಿ, ಮೊದಲೇ ಹೇಳ್ತೇನೆ. ಅಷ್ಟು ಹಿನ್ನೆಲೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಏಕಂ ಐಕ್ಯ ರೂಪಂ. ಏಕಂ ಅಂದರೆ ಒಂದೇ. ಒಂದು ಯಾವಾಗ ಆಗುತ್ತೆ ಕೇಳಿದರೆ, ಎಲ್ಲವುದೂ ಸಹ ಒಂದರಲ್ಲಿ ಮರ್ಜಾಗಿ ಹೋಗಬೇಕು, ಇನ್ನೊಂದು ಇರಬಾರದು. ಆ ಒಂದು ಅನ್ನೋದು ಬೇರೆ ಯಾವುದರಲ್ಲಿದ್ದರೂ ಸಹ ಅದೇ ಕಾಣಬೇಕು. ಹಾಗಾಗಿ ಅದು ಜಗನ್ಮೂಲವಾದಂಥದ್ದು ಏಕಂ ಎನ್ನುವಂಥದ್ದು ಒಂದೇ. ನಾನು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇರ್ತೇನೆ. 10, 15, 20 ಇವೆಲ್ಲ ಸಂಖ್ಯೆಗಳು. ಈ ಎಲ್ಲ ಸಂಖ್ಯೆಗಳಿಗೂ ಸಹ ಮೂಲ ಯಾವುದು ಕೇಳಿದ್ರೆ ಒಂದೇ ಅಲ್ವಾ. ಒಂದು ಅದಕ್ಕೆ ಇನ್ನೊಂದನ್ನು ಸೇರಿಸಿದರೆ 2 ಅಂತ ಆಯಿತು. ಆ 2ಕ್ಕೆ ಇನ್ನೊಂದು ಸೇರಿಸಿದರೆ 3 ಆಯಿತು. ನೀವು ಎಷ್ಟನ್ನಾದ್ರೂ ಸೇರಿಸ್ರಿ, ಆ ಒಂದು ಅನ್ನೋದು ಒಂದು ಇಲ್ಲ ಅಂತಾದರೆ ಸಂಖ್ಯೆ ಮುಂದಕ್ಕೆ ಹೋಗುವುದಿಲ್ಲ. ಪ್ರಪಂಚದಲ್ಲಿ ಎಲ್ಲಾದರೂ 2ರಿಂದ ಶುರುವಾಗುತ್ತಾ? ನಮ್ಮ ದೇಶ ಬಿಟ್ಬಿಡಿ, ವರ್ಲ್ಡಲ್ಲಿ ನಾನು ಹೇಳ್ತಾ ಇರೋದು. ಅವರಿಗೂ ಗೊತ್ತಿಲ್ಲದೇ ಅದ್ವೈತವನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾಕೆ ಕೇಳಿದರೆ ಭಗವತ್ಪಾದರಿಗೆ ಆ ಒಂದು ಅನ್ನೋದು ಅದು ಜನ್ಮತಃ ಬಂದಂಥದ್ದು. ಜನ್ಮತಃ ನಾನು ಹಿಂದೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿರಬೇಕು, ಅವ್ರ ಬಾಲ್ಯದ ಒಂದು ಘಟನೆ ಅದು. ಅವರು ಹೇಳ್ತಾರೆ, ಒಂದೇ ಒಂದು ಅಲ್ಟಿಮೇಟ್ ಆದಂಥ ಸತ್ಯ, 2 ಅನ್ನುವಂಥದ್ದು ಇಲ್ಲ, ಅದು ತೋರಿಕೆ. ಇನ್ನು ಪುಟ್ಟ ಬಾಲಕ ಶಂಕರ ಮನೆಯಲ್ಲಿ ಚೇಷ್ಟೆ ಮಾಡ್ತಾ ಇರುವಾಗ ತಾಯಿ ಇವನು ಚೇಷ್ಟೆಯನ್ನು ತಡಿಲಿಕ್ಕಾಗದೆ ಒಂದಿಷ್ಟು ವಸ್ತುಗಳನ್ನು ಕೊಟ್ಲಂತೆ, ಎಣಸು ಇದನ್ನು ಅಂತ. ತಾಯಿಂದಿರು ಮಾಡ್ತಾರೆ, ಸೌಟು ಪಾತ್ರೆ ಎಲ್ಲ ಕೊಟ್ಬಿಟ್ಟು ಆಟ ಆಡ್ಕೊಂಡಿರುವಂಥ. ಕೊನೆಗೆ ಹೇಳಿಲ್ಲಂತೆ ಆರ್ಯಾಂಬೆ, ನೋಡು ಎಲ್ಲ ಆದಮೇಲೆ ಒಟ್ಟು ಎಷ್ಟಿದೆ ಅಂತ ನೀನು ನನಗೆ ಹೇಳಬೇಕು ಅಂತ. ಸುಮ್ಮನೆ ಏನೋ ಅಂದ್ಕೊಳ್ಳಿ, ಅಣಲೆಕಾಯೋ ನೆಲ್ಲಿಕಾಯೋ ಏನೋ ಕೊಟ್ಟಿದ್ದಾಳೆ ಹೇಗೆ ಅಂತ. ಆಯಿತು, ಅರ್ಧ ಗಂಟೆ ಆಯಿತು, ಎಣಿಸ್ತಾ ಇದ್ದಾನೆ ಬಾಲಕ ಶಂಕರ.
ಎಷ್ಟು ಸಲ ಎಣಿಸಿದ್ರು ಸಹ ಒಂದು 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 ಅನ್ನೋ ಶಬ್ದನೇ ಕೇಳ್ತಾ ಉಂಟು ತಾಯಿಗೆ. ಕರೆದು ಕೇಳಿದ್ಲು, ಏನೋ ಇದು ಎಷ್ಟೆಲ್ಲ ವಸ್ತು ಕೊಟ್ಟಿದ್ದೇನೆ, ಒಂದು ಒಂದು ಅಂತ ಹೇಳ್ತಿದೆಯಲ್ಲೋ ಅಂತ. ಹ್ಞೂ ಅಮ್ಮ, ಒಂದೇ ಇರೋದು ಅಂತ. ಉದಾಹರಣೆಗೆ ನೆಲ್ಲಿಕಾಯಿ ಎಣಿಸ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಎಷ್ಟು ತೋರಿಸೋಣ, ಇಷ್ಟೆಲ್ಲ ಇದೆಯಲ್ಲ. ಸರಿ, ಒಂದನ್ನು ಎತ್ತಿಟ್ಟ ಬಾಲಕೃಷ್ಣ. ಸರಿ, ಒಂದು. ಸರಿ, ಎರಡನೇದು ಅಂತ ಎತ್ತಿಡೋದಕ್ಕೆ ತಾಯಿ ಕೈ ಹಾಕಿದ ತಕ್ಷಣ ತಾಯಿ ಕೈ ಹಿಡಿದು ಕೇಳಿದಳು ಬಾಲಶಂಕರ, ಇಲ್ಲಿ ಎರಡು ಅಂತ ಹೇಳ್ತಿದೆಯಲ್ಲ, ಒಳಗಡೆ ಎಷ್ಟಿದೆ ತೋರಿಸ್ತು ನನಗೀಗ? ಎಷ್ಟಿದೆ? ಒಂದೇ ಇದೆ. ಹಾಂ, ಇಲ್ಲಿಡು. ಇನ್ನೊಂದು ಎತ್ಕೋ. ತಾಯಿ ಹೇಳಿದ್ಲು 3 ಅಂತ. ಎಷ್ಟಿದೆ? ಒಂದೇ. 3 ಅನ್ನೋದು ಎಲ್ಲಿದೆ? ಇಟ್ಲು. ಇನ್ನೊಂದು ಎತ್ಕೊಂಡ್ಲು. 4 ಅಂದ್ಲು. ಎಲ್ಲಿದೆ 4? ಇದೆಯಾ? 4 ಇದೆಯಾ? ಇದ್ದಿದ್ದು ಎಷ್ಟು? ಹಾಗಿದ್ರೆ 1 ಅನ್ನೋದು ಮಾತ್ರ ಬುದ್ಧಿಸ್ಥಿತವಾದ ಸಂಖ್ಯೆ. ಮುಂದಿನದೆಲ್ಲ 2ರಿಂದ ಹಿಡಿದು ನೀವು ಎಷ್ಟಾರು ಹೇಳಿ, ಇವೆಲ್ಲವೂ ಸಹ ವಸ್ತುವಿನಲ್ಲಿ ಆರೋಪಿತವಾದ ಸಂಖ್ಯೆಗಳು. ನಾನು ಹೇಳ್ತೇನೆ ಅಂತ ಒಪ್ಪಿಕೊಳ್ಬೇಡಿ ಅಲ್ವಾ? ಆದ್ದರಿಂದ ಆ 1 ಅನ್ನೋದು ಮಾತ್ರ ಅದು ಸತ್ಯ, ಮಿಕ್ಕಿದೆಲ್ಲ ಆರೋಪಿತ. ಯಾಕೆ ಅಂತಂದರೆ ಯಾವುದೇ ವಸ್ತುವಿನಲ್ಲೂ ಸಹ 1 ಅನ್ನೋದು ಇದ್ದೇ ಇರುತ್ತದೆ, ಆದರೆ 2 ಅನ್ನೋದು ಇರೋದಿಲ್ಲ. ನೆನೆಸಿ, ಇಷ್ಟೆಲ್ಲ ಚೇರಿ ಇದೆಯಲ್ಲ, 1 ಕರೆಕ್ಟ್. ಆ ಚೇರಿಗೆ 2 ಅಂತ ಹೇಳಿದರೆ ನೀವು ಅಲ್ಲಿ ಎಲ್ಲಿದೆ 2? ಇದೆಯಾ? ಇಲ್ಲ. ಹಾಗಾಗಿ 1 ಎನ್ನುವುದು ಮಾತ್ರ ಮೂಲಭೂತವಾದ ಸಂಖ್ಯೆ. ಆದ್ದರಿಂದ ಅವ್ರು ಹೇಳ್ತಾರೆ ಏಕಂ ಐಕ್ಯ ರೂಪಂ, ಅದರೊಳಗೆ ಎಲ್ಲವೂ ಸಹ ಸೇರಿ ಹೋಗ್ತದೆ. ಅದೇ ಅಗ್ರ ಆಲಂಬನ, ಜಗತ್ತಿಗೆ ಆಲಂಬನ, ನಮಗೂ ಆಲಂಬನ. ಅಂತಹ ಆಲಂಬನ ಹೇಗುಂಟು ಕೇಳಿದರೆ, ವಿಷಯ ವಿಜಾತೀಯ ಪ್ರತ್ಯಯ ತಿರಸ್ಕಾರಪೂರ್ವಕ. ನಮ್ಮದ್ರೆ ಹೇಳಿದ್ದೇನೆ, ಇದು ಯೋಗಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಂಥ. ಧ್ಯಾನ ಮಾಡಬೇಕಿದ್ರೆ ನಾವು ಉದಾಹರಣೆಗೆ ರಾಮನನ್ನೇ ಧ್ಯಾನ ಮಾಡ್ತಾ ಇದ್ದೇವೆ ಅಂತ ಅಂದ್ಕೊಳ್ಳೋಣ, ಅದು ಏಕ. ಹಾಗೆ ಧ್ಯಾನ ಮಾಡುವಾಗ ನಮಗೆ ಲೌಕಿಕವಾದ ಇನ್ನೊಂದು ವಿಷಯ ಯೋಚನೆ ಬಂದರೆ ಅದು ವಿಜಾತೀಯ ಪ್ರತ್ಯಯ. ರಾಮ ಎನ್ನುವಂಥದ್ದು ಸಜಾತೀಯ ವಿಚಾರ ಪ್ರತ್ಯಯ. ಇನ್ನೊಂದು ವಿಷಯ ಬಂದರೆ ಮನಸ್ಸಿಗೆ ಅದು ವಿಜಾತೀಯ ಪ್ರತ್ಯಯ. ಈ ಧ್ಯಾನಕ್ಕೆ ವಿಘ್ನವನ್ನು ಉಂಟು ಮಾಡುವುದೇ ವಿಜಾತೀಯ ಪ್ರತ್ಯಯಗಳು. ಮನಸ್ಸಿಗೆ ಬರ್ತಾ ಇದೆ ಅಂದ್ಕೊಂಡಿದ್ದೇನೆ. ನೀವು ರಾಮನನ್ನು ಯೋಚನೆ ಮಾಡ್ತಾ ಇದ್ದರೆ ರಾವಣನ ವಿಷಯ ಬಂದರೆ ಹೋಯ್ತು. ಅಥವಾ ಲೌಕಿಕ ವಿಷಯ ಇನ್ಯಾವುದೋ, ಮನೆ, ಆಸ್ತಿ, ಮಠ, ನೆಂಟರು, ಇಷ್ಟರು, ಇವರೆಲ್ಲ ವಿಜಾತೀಯ ಪ್ರತ್ಯಯಗಳು ಬಂದರೆ ನಿಮ್ಮ ಧ್ಯಾನ ಏನಾಯಿತು? ಅದು ಭಂಗ ಆಯಿತು. ಅದನ್ನೇ ಹೇಳ್ತಾರೆ ವಿಜಾತೀಯ ಪ್ರತ್ಯಯ ತಿರಸ್ಕಾರಪೂರ್ವಕ. ಒಂದು ಸಲ ಧ್ಯಾನಕ್ಕೆ ಕುಳಿತಾಗ ಆ ವಿಜಾತೀಯ ಪ್ರತ್ಯಯಗಳಂದರೆ ಧ್ಯಾನಕ್ಕೆ ಸಂಬಂಧಿಸದೇ ಇರುವ ಇನ್ನುಳಿದ ವಿಷಯಗಳು ವಿಜಾತೀಯ ಪ್ರತ್ಯಯಗಳು. ಅವು ಬರಬಾರದು. ಹಾಗಿದ್ರೆ ಯಾವುದಿರಬೇಕು? ಸಜಾತೀಯ ವೃತ್ತಿಕಾಭಿ ನಿರಂತರ ವ್ಯಾಪ್ತಿ ವಿಷಯೀಕೃತ ಚೈತನ್ಯಂ. ಆ ಸಜಾತೀಯ ಪ್ರತ್ಯಯ ಮಾತ್ರ ನಿರಂತರ ಹರಿತಾ ಇರಬೇಕು. ಅದ್ರ ಬಗ್ಗೆ ನಮ್ಮ ಧ್ಯೇಯ ವಸ್ತುವಿನ ಕಡೆಗೆ ಹೇಗೆ ಹರಿಬೇಕಂದ್ರೆ ಪ್ರವಾಹದ ರೂಪದಲ್ಲಿ ಹರಿಬೇಕು. ಇನ್ನೂ ಉದಾಹರಣೆ ಕೊಡಬೇಕು ಅಂದರೆ ತೈಲ ಧಾರೆ ಮೇಲಿಂದ ಬೀಳಬೇಕಿದ್ರೆ ತುಂಡಾಗದೆ ಬೀಳತ್ತಲ್ಲ, ಹಾಗೆ ಬಿದ್ದರೆ ಅದು ಧ್ಯಾನ ಅಂತ ಕರೆಸ್ಕೊಳ್ಳುತ್ತೆ. ಹೇಗೆ ಅಂತ ಇಂತಹ ಧ್ಯಾನಕ್ಕೆ ವಿಷಯವಾದಂತಹ ಚೈತನ್ಯ ರೂಪಿಣಿ ಆದ್ದರಿಂದ ಯಾರು? ಜಗನ್ಮಾತೆ. ಅವಳು ಏಕಾಗ್ರಚಿತ್ತ ನಿರ್ಧ್ಯಾತಾಯೈ ನಮಃ. ಇದು ಒಂದು ವಾಕ್ಯದ ಅರ್ಥ. ಇದರ ಮೇಲೆ ಪ್ರಶ್ನೆ ಇವಾಗ, ಇಂತಹ ಧ್ಯಾನ ಮಾಡಬೇಕು ಅಂತ ಆದರೆ ಏನಷ್ಟು ಸುಲಭನಾ? ದೇಹವನ್ನು ನಿಯಂತ್ರಿಸಬಹುದು, ಮನಸ್ಸನ್ನು ನಿಯಂತ್ರಿಸೋದು ಬಹಳ ಕಷ್ಟ. ಜೇಬನ್ನು ತುಂಬಿಸ್ಬಿಡ್ಬೋದು, ಹೊಟ್ಟೆ ತುಂಬಿಸೋದು ಬಹಳ ಕಷ್ಟ ಅಲ್ವಾ? ಹಾಗೆ ಅದಕ್ಕೋಸ್ಕರ ಮುಂದೆ ಹೇಳ್ತಾರೆ ಅವರು, ಇಂಥ ಮನಸ್ಸನ್ನು ಹದ್ದುಬಸ್ತಿ ತರಬೇಕು ಅಂತ ಆದರೆ ನಿರಂತರ ಧ್ಯೇಯ ವಸ್ತುವಿನ ಕಡೆಗೆ
ವಿಜಾತೀಯ ಪ್ರತ್ಯಯದ ಸೋಂಕೂ ಇಲ್ಲದೆ ಅದು ಹೋಗಬೇಕು ಅಂತಾದರೆ ಅಷ್ಟಾಂಗ ಯೋಗ ವಿಜ್ಞಾನವನ್ನು ಆಶ್ರಯಿಸಬೇಕು ಹೇಳ್ತಾರೆ. ಆ ಅಷ್ಟಾಂಗ ಯೋಗ ವಿಜ್ಞಾನ ಅಂದರೆ ಯಾವ್ಯಾವುದು ಅಂದರೆ, ಹಿಂದೆ ಪ್ರಾಯಶಃ 3-4 ವರ್ಷದಿಂದ ನಾನು ಪಾತಂಜಲಿ ಯೋಗ ಸೂತ್ರದ ಬಗ್ಗೆನೇ ಇಲ್ಲಿ ಮಾತಾಡಿದ್ದೇನೆ. ಅದರ ಜೊತೆಗೆ ಭಾಗವತದಲ್ಲಿ ಕಪಿಲ ವಾಸುದೇವ ತನ್ನ ತಾಯಿಗೆ ಈ ವಿಷಯವನ್ನು ಹೇಳುವ ಸಂದರ್ಭದಲ್ಲೂ ಆ ವಿಷಯವನ್ನು ನಾನು ಹೇಳಿದ್ದೇನೆ ಅಂತ ನೆನಪು. ಆದರೂ ಸಹ ವಿಷಯ ಬಹಳ ಜಟಿಲವಾದ್ದರಿಂದ ಅದನ್ನು ಇನ್ನೊಂದು ಸಲ ಭಗವತ್ಪಾದರು ಕಂಠತ ಅದನ್ನು ಹೇಳಿದ್ದಾರೆ ಇಲ್ಲಿ, ಹಾಗಾಗಿ ಅದನ್ನು ಇನ್ನೊಂದು ಸಲ ನೆನಪಿಸ್ತೇನೆ ಹೀಗೆ ಅಂತ. ಅಷ್ಟಾಂಗ ವಿಜ್ಞಾನ ಯಾವ್ಯಾವುದು ಅಂತಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ 8. ಯಮ ಅಂದರೆ ಏನು? ಯಮ ಅಂದರೆ ಭಾಳ ಜನರಿಗೆ ಗೊತ್ತದೆ, ನಮ್ಮನ್ನೆಲ್ಲ ತಗೊಂಡು ಹೋಗ್ತಾನಲ್ಲ ಕೊನೆಗೆ, ಅವನಲ್ಲ, ಅವನ ಹೆಸರು ಹೌದು. ಆದರೆ ಇಲ್ಲಿ ಯಮ ಅನ್ನೋದಕ್ಕೆ ಅರ್ಥ ಏನು ಅಂದರೆ ಬಿಡುವುದು ಅಂತ ಅರ್ಥ. ಬಿಡಬೇಕು ಇಷ್ಟನ್ನು. ಯಾಕೆಂದರೆ ಈ ಒಂದೊಂದು ಅಂಗಗಳಲ್ಲಿ ಯಮ ಅನ್ನೋದು ಒಂದು ಅಂಗ, ನಿಯಮ ಅನ್ನೋದು ಒಂದು ಅಂಗ, ಆಸನ ಅನ್ನೋದು ಒಂದು ಅಂಗ. ಈ ಮೊದಲು ಯಮ ನಿಯಮ ಉಂಟಲ್ಲ, ಇದರೊಳಗೆ ಮತ್ತೆ 5 ಉಪ ಅಂಗಗಳಿದ್ದಾವೆ. ಹಾಗಾಗಿ ಆ 2 ಒಂದೊಂದರೊಳಗೂ 5 ಅಲ್ಲಿಗೆ ಎಷ್ಟಾಯಿತು? 10 ಅಲ್ವಾ? ಒಟ್ಟು ಅವು 8, 10, 8, 18 ಆಗ್ತವೆ ಒಟ್ಟು ಲೆಕ್ಕ ಹಾಕಿದರೆ. ನೋಡೋಣ, ಅದಿಷ್ಟನ್ನೂ ನೋಡಬೇಕು ಅಂತ ಅದನ್ನು ಹೇಳಿದ್ನಲ್ಲ, ಇವತ್ತು ಮುಗಿಯುತ್ತೆ ಅಂತ ವಿಶ್ವಾಸ ಇಲ್ಲ. ಅದನ್ನು ನೋಡಲೇಬೇಕು. ಯಾಕೆಂದರೆ ಸುದೀರ್ಘವಾದಂಥ ವಿವರಣೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದೆಲ್ಲವೂ ಸಹ ಅಧ್ಯಾತ್ಮದ ಸಾಧನೆ ಮಾಡಬೇಕು ಅಂತ ಬಯಸುವವರಿಗೆ ದಾರಿ ದೀಪವಾಗುವಂತಹ ಮಜಲುಗಳು. ಹಾಗಾಗಿ ನಾನು ಸ್ಥೂಲವಾಗಿ ಹೇಳಿದೆ, ಈಗ ಯಮ ಅಂದರೆ ಬಿಡಬೇಕು. ಹಾಗಿದ್ರೆ ಯಮ ಅಂದರೆ ಯಾವ್ಯಾವುದು ಬಿಡಬೇಕು? ಯಾವ್ಯಾವುದನ್ನು ಅಂದರೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ. ಪಾತಂಜಲಿ ಯೋಗ ಸೂತ್ರ ಹೇಳುತ್ತೆ, ಅಹಿಂಸಾ, ಸತ್ಯಮಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಯಮಾಹ. ಮೊದಲನೇದು ಅಹಿಂಸಾ, ಬಿಡಬೇಕು ಅಂತ ಹೇಳಿದೆ. ಯಾವುದನ್ನು ಬಿಡಬೇಕು? ಹಿಂಸೆ ಮಾಡೋದನ್ನು ಬಿಡಬೇಕು, ಅಹಿಂಸೆಯನ್ನು ಬಿಡೋದಲ್ಲ. ಆಮೇಲೆ ಅಹಿಂಸೆಯನ್ನು ಬಿಡಬೇಕು ಅಂತ ಹೇಳಿದ್ದೀನಿ ಅಂತ ಅಪಾರ್ಥ ಮಾಡ್ಕೊಬಿಟ್ಟಿರ. ಇಲ್ಲಿ ಇರೋದೆಲ್ಲ ಬಿಡೋದು. ಹಿಂಸೆ ಮಾಡೋದನ್ನು ಬಿಟ್ಟರೆ ಅದು ಅಹಿಂಸೆ ಆಗ್ತದೆ. ಹಿಂಸೆ ಮಾಡೋದನ್ನು ಬಿಡಬೇಕು. ಯಾಕೆ ಬಿಡಬೇಕು? ಹಿಂಸೆ ಅದು ಎಷ್ಟು ವಿಧ? ಪ್ರಧಾನವಾಗಿ ಯೋಗಶಾಸ್ತ್ರ ಅದನ್ನು 3 ತರಹ ಅಂತ ಹೇಳುತ್ತೆ. ಒಂದು ದೇಹದಿಂದ ಮಾಡುವ ಹಿಂಸೆ, ಶಸ್ತ್ರ ಅಸ್ತ್ರಗಳನ್ನು ಆಯುಧಗಳನ್ನಿಟ್ಕೊಂಡು ಇನ್ನೊಬ್ಬರಿಗೆ ಇರಿಯೋದು. ನಿನ್ನೆ ಒಬ್ಬ ಮಾಡಿದ್ನಲ್ಲ, 70 ವರ್ಷದ ಮುಡುಕನ್ನ ಹೇಳ್ಕೊಂಡು ಹೋದ್ನಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಹಿಂಸೆ ಅಲ್ವಾ? ಪೊಲೀಸ್ ಭಾಷೆಯಲ್ಲಿ ಅಟೆಂಪ್ಟ್ ಟು ಮರ್ಡರ್, ಅದು ತಾನೆ. ಹಾಗಾಗಿ ಇಂತಹ ಹಿಂಸೆ ಇದು ದೈಹಿಕವಾದ ಹಿಂಸೆ. ಅದಾದ ಮೇಲೆ ಇನ್ನೊಂದು ಹಿಂಸೆ ಉಂಟು, ವಾಚಿಕವಾದ ಹಿಂಸೆ. ವಾಕ್ ಅಂದರೆ ಮಾತು, ಮಾತಿನಿಂದ ಇನ್ನೊಬ್ಬರನ್ನು ನೋಯಿಸೋದು. ಕಠೋರವಾದ ನುಡಿಗಳನ್ನು ಹೇಳಿ ಇನ್ನೊಬ್ಬರ ಹೃದಯವನ್ನು ಚುಚ್ಚೋದು. ಇದು ವಾಚಿಕವಾದಂತಹ ಹಿಂಸೆ. ಪ್ರಧಾನವಾಗಿ ಇದು 2 ಅಂತ ಅಂದ್ಕೊಳ್ಳಿ. ಇನ್ನೊಂದುಂಟು ಮತ್ತೆ ಪುನಃ, ವಾಚಿಕವಾಗಿ ನೀವು ಕಠೋರವಾದ ನುಡಿಗಳನ್ನು ನುಡಿದರೂ ಸಹ ಅವರ ಮನಸ್ಸಿಗೆ ನೋವಾಗುತ್ತೆ ಎದುರಿನಲ್ಲಿ ಇರುವವರಿಗೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಹಿಂಸೆಯೇ. ದೈಹಿಕ ಹಿಂಸೆಗಿಂತ ಮಾನಸಿಕ ಹಿಂಸೆ ಇನ್ನೂ ಕಠೋರವಾದದ್ದು. ಯಾಕೆಂದರೆ ದೈಹಿಕವಾಗಿ ಹಿಂಸೆ ಕೊಟ್ಟು ನೀವು ಗಾಯ ಮಾಡಿದರೆ ಅದಕ್ಕೆ ಔಷಧೋಪಚಾರಗಳನ್ನು ಮಾಡಿ ಆ ಗಾಯವನ್ನು ವಾಸಿ ಮಾಡಿಕೊಳ್ಳಬಹುದು.
ಆದರೆ ವಾಚಿಕ ಎನ್ನುವಂಥ ಆಯುಧದಿಂದ ನೀವು ಇರಿದು ಕಠೋರ ಮಾತುಗಳನ್ನಾಡಿ ಮನಸ್ಸಿಗೆ ನೋವಾದದ್ದಿದ್ದರೆ ಅದು ಬಹಳ ಬೇಗ ವಾಸಿ ಆಗೋದಿಲ್ಲ. ಈ ಅರ್ಥದ ಹಿನ್ನೆಲೆಯಲ್ಲಿ ಈ ದೈಹಿಕ ಹಿಂಸೆಗಿಂತ ಮಾನಸಿಕವಾಗಿ ನಾವು ಮಾಡ್ತೇವಲ್ಲ, ಆ ಹಿಂಸೆ ಇನ್ನೂ ಬಲವತ್ತರವಾದಂಥದ್ದು. ಆಯಿತು. ಮತ್ತು ಇನ್ನೊಂದುಂಟು, ನಾವೇ ಮನಸ್ಸಿನ ಮೂಲಕ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುವುದು. ಏನೋ ಹೇಳ್ತಾರಲ್ಲ, ಅದರೊಳಗೂ ಪ್ರಾಯಶಃ ಈ ದಾಯಾದಿಗಳಲ್ಲಿ, ಶತ್ರುಗಳಲ್ಲಿ ಇತ್ಯಾದೆಲ್ಲ ಮಾಮೂಲಿ ಇದ್ದೇ ಇರ್ತದೆ ಹೀಗೆ ಅಂತ. ಹಂಗಾಗೋಗಲಿ ಹಿಂಗಾಗೋಗಲಿ ಅಂತ ಬಾಯಿ ಬಿಟ್ಟು ಹೇಳದೇ ಇದ್ರು ಸಹ ಮನಸ್ಸಲ್ಲಿ. ಕೆಲವು ಜನ ನೋಡಿ ಗಟ್ಟಿ ಹೇಳೋದಿಲ್ಲ, ಸುಮ್ಮನೆ ಒಳಬಾಯಲಲ್ಲಿ ಹಲಪ್ತಾ ಇರ್ತಾರೆ ಹೀಗೆ ಅಂತ. ಇಂಥ ಹಿಂಸೆಯಿಂದ ಅವರಿಗೆ ಹಿಂಸೆ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಹಾಗೆ ಮನಸ್ಸಿನಲ್ಲಿ ಯೋಚಿಸುವವನಿಗೆ ಹಿಂಸೆ ಆಗೋದು ಪಕ್ಕ ಅಲ್ವಾ? ಆದ್ದರಿಂದ ಈ ರೀತಿಯಾಗಿ ಹಿಂಸೆಯನ್ನು ಮಾಡುವಂಥದ್ದನ್ನು ಶಾಸ್ತ್ರ ನಿರಾಕರಣೆ ಮಾಡಿದೆ. ಯಾರಿಗೆ? ವಿಶೇಷವಾಗಿ ಅಧ್ಯಾತ್ಮದ ದಾರಿಯಲ್ಲಿ ಹೋಗುವ ಸಾಧಕನಿಗೆ. ಅದರೊಳಗೂ ಸಹ ಭಾರತೀಯ ತತ್ವಶಾಸ್ತ್ರ ಕೇವಲ ಮನುಷ್ಯರನ್ನು ಮಾತ್ರ ಹಿಂಸೆಗೊಳಿಸಬಾರದು ಅಂತ ಹೇಳಲಿಲ್ಲ. ಅಹಿಂಸಾ ಪರಮೋಧರ್ಮ, ಅದು ಪರಮಧರ್ಮ. ಹಾಗಾಗಿ ಪ್ರಾಣಿ ಮಾತ್ರಕ್ಕೂ ಸಹ ನಾವು ಹಿಂಸೆಯನ್ನು ಮಾಡಬಾರದು. ಸಾಮಾನ್ಯ ಇರುವೆ, ಹುಳ, ಹುಪ್ಟ ಇದೆಲ್ಲದಕ್ಕೂ ಸಹ ಹಿಂಸೆಯನ್ನು ಮಾಡಬಾರದು. ಯಾಕೆಂದರೆ ಆ ಹಿಂಸೆ ಎನ್ನುವಂಥದ್ದು ಅದು ಸಾಧನೆಗೆ ಅಡ್ಡಿಯನ್ನು ಉಂಟು ಮಾಡುವಂಥದ್ದು. ಹಾಗಾಗಿ ಮಾ ಹಿಂಸ್ಯಾತ್ ಸರ್ವಾಭೂತಾನಿ, ಯಾವ ಜೀವಿಗಳಿಗೂ ಸಹ ಹಿಂಸೆಯನ್ನು ಉಂಟು ಮಾಡಬಾರದು. ಯಾಕೆಂದರೆ ಪ್ರತಿಯೊಂದು ಜೀವಿಗೂ ಸಹ ಬದುಕುವ ಹಕ್ಕುಂಟು. ಹಾಗೆ ಭಗವಂತ ಬದುಕುವ ಹಕ್ಕನ್ನು ಕೊಟ್ಟ ಮೇಲೆ ಅದನ್ನು ಕಸ್ಕೊಳ್ಳೋದಕ್ಕೆ ನೀನು ಯಾರು ಅಲ್ವಾ? ಹಾಗಾಗಿ ಯಾರನ್ನೂ ಮತ್ತು ಯಾವ ಪ್ರಾಣಿಯನ್ನೂ ಹಿಂಸಿಸಬೇಡ. ಅದಕ್ಕೋಸ್ಕರಲೇ ನಮ್ಮಲ್ಲಿ ಹಿಂಸೆಯನ್ನು ತ್ಯಾಜ್ಯ, ಅಹಿಂಸೆ ಎನ್ನುವಂಥದ್ದು ಯೋಗದ ಯಮದ ಒಂದು ಅಂಗವಾಯಿತು ಹೀಗೆ ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಏನು ಅಂದರೆ, ನಮ್ಮಲ್ಲಿ ಅಧ್ಯಾತ್ಮ ಸಾಧನೆಗೆ ಹೊರಟಂತಹ ಸನ್ಯಾಸಿಗಳು ಸನ್ಯಾಸ ಸ್ವೀಕಾರ ಮಾಡಬೇಕಿದ್ರೆ ಒಂದು ಮಾತು ಹೇಳ್ತಾರೆ, ಅಭಯಂ ಸರ್ವಭೂತೇಭ್ಯ, ನನ್ನಿಂದ ಯಾರಿಗೂ ಭಯ ಇಲ್ಲ, ಯಾರಿಗೂ ಹಿಂಸೆ ಇಲ್ಲ ಅಂತ. ಹೀಗೆ ಪ್ರಪಂಚಕ್ಕೆಲ್ಲ ಅಭಯವನ್ನು ನೀಡಿ ಅವರು ಏನು ಮಾಡ್ತಾರೆ ಅಂದರೆ ಅಧ್ಯಾತ್ಮದ ದಾರಿಯಲ್ಲಿ ಮುಂದುವರಿತಾರೆ. ಕಾರಣ ಇಷ್ಟೇ, ಆ ಹಿಂಸೆಯಿಂದ ದೂರ ಆಗದೇ ಇದ್ದರೆ ಅಧ್ಯಾತ್ಮ ಸಾಧನೆ ಪರಿಪಾಕದತ್ತ ಹೋಗೋದಿಲ್ಲ ಅಂತ. ಇಷ್ಟು ಕೇಳಿ ಆದಮೇಲೆ ನಮಗೆ ಎರಡು ಸಂಶಯ ಬರ್ತದೆ. ಇಷ್ಟಿದ್ರೂ ಸಹ ಮತ್ತೆ ಮನುಷ್ಯ ಬದುಕೋದಕ್ಕೋಸ್ಕರನೇ ಪ್ರಾಣಿಗಳನ್ನು ಹಿಂಸೆ ಮಾಡಿ ಬದುಕ್ತಾನಲ್ಲ ಅಂತ. ಬದುಕೋದಕ್ಕೆ ಅಂತ ಹೇಳಿದ್ದೇನೆ ನಾನು, ಅಂದರೆ ಆ ಪ್ರಾಣಿಗಳನ್ನು ಸಾಯಿಸಿ ತಿನ್ನೋದು, ಇದನ್ನು ಶಾಸ್ತ್ರ ಒಪ್ಪತ್ತೆ ಅಂದರೆ ಶಾಸ್ತ್ರ ಒಪ್ಪೋದಿಲ್ಲ. ಆದರೆ ಅವ್ರು ಹೇಳ್ತಾರೆ ಏನು ಕೇಳಿದರೆ, ಆಹಾರಕ್ಕೋಸ್ಕರ ನಾವು ಇದನ್ನು ಮಾಡುವುದು ತಪ್ಪಲ್ಲ. ಹಾಗೆ ನೋಡಿದರೆ ಶಾಖಾಹಾರದಲ್ಲೂ ಹಿಂಸೆ ಆಗತ್ತೆ. ಹೇಳೋದಿಲ್ಲ ಜಿರಲೆ ಅಂತ, ನಮ್ಮಲ್ಲಿ ಅದಕ್ಕೆ ವ್ಯವಸ್ಥೆ ಉಂಟು. ಪ್ರತಿಯೊಬ್ಬರ ಅಡಿಗೆ ಮನೆಯೂ ಸಹ ವಧಸ್ಥಾನ ಅಂತಲೇ ಹೇಳುತ್ತೆ ಶಾಸ್ತ್ರ. ಎಷ್ಟು ಥರದ ಹಿಂಸೆ ನೀಡುತ್ತೆ? ಖಂಡನಿ, ಪೇಷಣಿ, ಚುಲ್ಲಿ, ಉದಕುಂಭಿ ಚ ಮಾರ್ಜನಿ. ಖಂಡನಿ ಅಂದರೆ ಕುಟ್ಟೋದು. ಅರಿತೀರೋ ಇಲ್ವೋ ನೀವು? ಆ ಅರಿಯುವಾಗ ಆ ವಸ್ತುವಿಗೆ ಜೀವ ಇತ್ತೋ ಇಲ್ವೋ? ಏನೋ ಹಾಕ್ಕೊಂಡು ಅರಿತೀರಿ, ಹಸಿಮೆಣಸೋ ಶುಂಠಿನೋ ಏನೋ. ಅದನ್ನು ನೀವು ಭೂಮಿಯಲ್ಲಿ ಬಿತ್ತಿದ ಬೀಜ ಗಿಡ ಆಗ್ತಿತ್ತೋ ಇಲ್ವೋ? ಆಗ್ತಿತ್ತು. ಅಲ್ಲಿಗೆ ಅದರ ಬದುಕುವ ಹಕ್ಕನ್ನು ಕಿತ್ಕೊಂಡು ನೀವು ಹಿಂಸೆ ಮಾಡಿದ್ದು ಸುಳ್ಳ? ಮಾಡಿದ್ರಿ, ಆಯಿತು. ಹಾಗಾಗಿ ಒಂದು ಹಿಂಸೆ ಆಯಿತು.
ಮತ್ತು ಪೇಷಣಿ, ಇನ್ನು ಕೆಲವು ಸಲ ರುಬ್ತೀರಿ ಧಾನ್ಯಗಳನ್ನು. ಆ ಧಾನ್ಯಗಳನ್ನು ಹಾಗೆ ನೀವು ಭೂಮಿಯಲ್ಲಿ ಬಿತ್ತಿದರೆ ಅದು ಮೊಳಕೆ ಗಿಡ ಆಗ್ತಿತ್ತೋ ಇಲ್ವಾ? ಆಗ್ತಿತ್ತು ಅಲ್ವಾ? ಅದು ಒಂದು ಹಿಂಸೆಯೇ. ಚುಲ್ಲಿ ಒಲೆ ಹತ್ತಿಸ್ತೀರಿ, ಆ ಒಲೆಯ ಬರ್ನರ್ ಒಳಗಡೆ ಎಷ್ಟು ಕ್ರಿಮಿಕೀಟಗಳು ರಾತ್ರಿ ಸೇರಿಕೊಂಡಿರ್ತವೆ. ನೀವು ಬೆಳಗಾತೆ ಅದು ಠಕ್ ಅಂತೀರಾ, ಫಕ್ ಅಂತ ಸತ್ತೋಗ್ತವೆ ಅವು. ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಾಯಂದಿರು ಒಲೆ ಹೊತ್ತಿಸುವುದು ಅಂದರೆ ಅಷ್ಟು ಹಿಂಸೆ ಮಾಡೋದು ಅಂತಲೇ ಅರ್ಥ. ಅದಕ್ಕೋಸ್ಕರ ಹೇಳಿದೆ ವಧಸ್ಥಾನ ಅಂತ ನಾನು. 3 ಆಯಿತು. ಇನ್ನು ಚುಲ್ಲಿ, ಉದಕುಂಭ, ನೀರಿನ ಪಾತ್ರೆ ಇಡ್ತೇವೆ. ಆ ಇಟ್ಟ ಜಾಗದಲ್ಲಿ ಎಷ್ಟೋ ಕ್ರಿಮಿಕೀಟಗಳು ನಮಗೆ ಕಣ್ಣಿಗೆ ಕಾಣದೇ ಸಾಯ್ತಾ ಇರ್ತವೆ ಬಿಂದಿಗೆಯನ್ನಿಟ್ಟಾಗ ಅಲ್ವಾ? ಅದರ ಜೊತೆಗೆ ಮಾರ್ಜನಿ, ಕಸಬರಿಗೆ ಅದು ದೊಡ್ಡ ಅಸ್ತ್ರ ಹಿಂಸೆ ಮಾಡೋದಕ್ಕೆ. ಒಂದೊಂದು ಸಲ ಗುಡಿಸಿದರೆ ನಾವು ಅಂದ್ಕೊಳ್ತೇವೆ ಸ್ವಚ್ಛ ಆಯಿತು ಅಂತ. ಸ್ವಚ್ಛ ಆಯಿತು, ಅದರ ಆ ಕಸದ ಜೊತೆಗೆ ಪೊರಕಿತಾಗಿ ಎಷ್ಟು ಕ್ರಿಮಿಕೀಟಗಳು ಸಾಯ್ತವೆ. ಇದನ್ನು ಕೇಳಿದ್ರೆ ನೀವೊಂದು ಅಡ್ಡ ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಇದೆಲ್ಲ ಆಗುತ್ತೆ ಅಂತ ಮನೆ ಗುಡಿಸದೇ ಇರಬೇಕಾ ನಾವು? ಅವ್ರು ಹೇಳೋದಲ್ಲ ಜಿರಳೆ ಸಾಯಿಸ್ತೇವೆ ಅಂತ, ಮತ್ತು ಕಪ್ಪಿಟ್ಟು ಅಂತ ಇಟ್ಕೊಂಡು ಸೊಳ್ಳೆನೂ ಓಡಿಸ್ತೇವೆ ನಾವು ಅಲ್ವಾ? ಅದು ಹಿಂಸೆನೇ ಅಲ್ವಾ? ಇದೆಲ್ಲ ಹಿಂಸೆನೇ, ನೋ ಡೌಟ್ ಎಟ್ ಆಲ್. ಅದಕ್ಕೋಸ್ಕರ ಶಾಸ್ತ್ರ ಹೇಳುತ್ತೆ ಪಂಚಸೂನಾಗೃಹಸ್ಥಸ್ಯ, ಒಬ್ಬ ಗೃಹಸ್ಥನಾದವನು ಇದ್ದರೆ ಅವನ ಮನೆಯಲ್ಲಿ ಈ 5 ಥರದ ಹಿಂಸೆಗಳು ನಿರಂತರ ನಡೀತಾನೆ ಇರ್ತವೆ. ಕೆಲವು ಕಣ್ಣಿಗೆ ಕಾಣ್ತವೆ, ಕೆಲವು ಕಣ್ಣಿಗೆ ಕಾಣೋದಿಲ್ಲ. ಇದನ್ನಿಟ್ಕೊಂಡು ಆ ಪ್ರಾಣಿ ಹಿಂಸೆ ಮಾಡಿ ಮಾಂಸ ತಿನ್ನೋರು ಪ್ರಶ್ನೆ ಕೇಳ್ತಾರೆ, ನೀವು ಮಾಡ್ತೀರಲ್ರಿ ಅಲ್ವಾ ಅಂತ. ಹೌದು, ಇದಕ್ಕೆ 2 ಸಮಾಧಾನ ಉಂಟು. ನಾವು ಮಾಡುವಂತಹ ಈ ಹಿಂಸೆ ಉಂಟಲ್ಲ, ಇದು ಬದುಕಿಗೆ ಅನಿವಾರ್ಯವಾದಂಥದ್ದು, ಆದರೆ ಅದು ಅನಿವಾರ್ಯ ಅಲ್ಲ. ಮನುಷ್ಯನಿಗೆ ಶಾಖಾಹಾರ ಎಷ್ಟು ಅನಿವಾರ್ಯವೋ ಮಾಂಸಾಹಾರ ಅಷ್ಟು ಅನಿವಾರ್ಯ ಅಲ್ಲ. ನಂಬರ್ 1. ಒಂದು ಸ್ಟ್ಯಾಟಿಸ್ಟಿಕ್ಸ್ ನಿಮ್ಮ ಮುಂದೆ ಇಟ್ಬಿಡ್ತೇನೆ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಕಾಲದಲ್ಲಿ 47ನೇ ಇಸ್ವಿ ಅಕ್ಕಪಕ್ಕದಲ್ಲಿ ಈ ದೇಶದಲ್ಲಿ ಮಾಂಸಾಹಾರಿಗಳು ಒಟ್ಟು ಎಷ್ಟು ಜನ ಇದ್ದರು ಕೇಳಿದರೆ ಬರೇ 15% ಇದ್ದರು. ನಮ್ಮದಲ್ಲ, ಇದು ಸರ್ಕಾರದ್ದೇ ಗಣನೆ. ಇವತ್ತೆಷ್ಟಿದ್ದಾರೆ? 80% ಇದ್ದಾರೆ. ಪ್ರಶ್ನೆ ಎಷ್ಟು, ಯಾವತ್ತು ಅವ್ರು ಬದುಕ್ತಾ ಇದ್ರೋ ಇಲ್ವೋ? ಸೇರತ್ತೆ. ಯಾಕೆಂದರೆ ಆ ಅನ್ನ ಊಟ ಮಾಡ್ತೀರೋ ಇಲ್ವ ನೀವು? ಬಂದೆ ನಿಮ್ಮ ಪ್ರಶ್ನೆ ಇನ್ನು ಒಳ್ಳೆ ಉತ್ತರ ಕೊಡ್ತೇನೆ, ಗಾಬರಿ ಆಗಬೇಡಿ. ಪಾಪ ಅಂಟೋದಂತೂ ಉಂಟು, ಆದರೆ ಅವ್ರು ಪಾಪ ಮಾಡ್ತಾರೆ, ಆ ಪಾಪ ನೀವು ಪರಿಹಾರ ಮಾಡಬೇಕು. ಎಸ್, ಹೇಗೆ ಅಂತ ನೋಡೋಣ ಆಮೇಲೆ. ಇಷ್ಟು ಹಿನ್ನೆಲೆಯಲ್ಲಿ ಶಾಕಾಹಾರ ನಮಗೆ ಎಷ್ಟು ಅನಿವಾರ್ಯವೋ ಅಷ್ಟು ಮಾಂಸಾಹಾರ ಅನಿವಾರ್ಯ ಅಲ್ಲ. ಹಾಗಿದ್ದರೆ ನಮಗೇನು ಗೊತ್ತಾಗುತ್ತೆ ಕೇಳಿದರೆ, ಮಾಂಸಾಹಾರದ ಹಿಂದೆ ಬಿದ್ದವರು ನಾಲಿಗೆ ಚಪಲಕ್ಕೋಸ್ಕರ ತಿಂತಾರೆ ಅನ್ನುವಂಥ ಉತ್ತರವನ್ನು ಬಿಟ್ಟರೆ ಬೇರೆ ಇನ್ಯಾವ ಉತ್ತರವೂ ನಮಗೆ ಸಿಗೋದಿಲ್ಲ. ಹಸಿವಿನ ನಿವಾರಣೆಗೋಸ್ಕರ ಮಾಂಸಾಹಾರ ಅಲ್ಲ. ನೋಡಿ ಸುಮ್ಮನೆ, ನಾಲಿಗೆ ಚಪಲಕ್ಕೆ ಇರಲಿ. ಮನು ಹೇಳ್ತಾನೆ ಇದನ್ನು ಮಾಡುವುದು ತಪ್ಪು ಅಂತ ಶಾಸ್ತ್ರಕಾರರು ಹೇಳೋದಿಲ್ಲ. ಸ್ವತಃ ಮನು ಮಹರ್ಷಿ ಈ ಮಾತನ್ನು ಹೇಳ್ತಾನೆ, ಮಾಂಸಾಹಾರ ತಿನ್ಬೋದು. ಇದಿಷ್ಟು ಯಾವ್ಯಾವುದು? ಮಾಂಸಾಹಾರ, ಮೈಥುನ ಮತ್ತು ಸುರೆ, ಇದಿಷ್ಟು ಸಹ ಮಾಡ್ಬೋದು. ಆದರೆ ಈ 3 ತ್ಯಜಿಸುವುದರಲ್ಲಿ ಶ್ರೇಯಸ್ಸು ಉಂಟು. ದಟ್ಸ್ ಆಲ್. ಮಾಡ್ಕೊಳ್ಳಿ ನಿಮ್ಮ ಹಣೆ ಬರ. ಕುಡಿಬೇಡಿ ಅಂತ ನಾನು ಯಾಕೆ ಹೇಳಿ ಅಂತಾನೆ ಅವನು. ಕುಡೀರಿ, ಆದರೆ ಬಿಟ್ಟರೆ ಶ್ರೇಯಸ್ಸುಂಟು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಟ್ಟಾಯ್ತು ನಾನು. ಶಕ್ತಿ ಬರ್ತದೆ ಹೇಳೋದೆಲ್ಲ ಅದೆಲ್ಲ ವ್ಯಾಪಾರಕ್ಕೋಸ್ಕರ ಹೇಳುವಂಥದ್ದು ಅಷ್ಟೇ, ಬಿಸ್ನೆಸ್ ಜಾಸ್ತಿ ಆಗಲಿ ಅಂತ. ಏನು ಶಾಕಾಹಾರಿಗಳೆಲ್ಲ ಏನು ನಿಶ್ಶಕ್ತರ ಅಶಕ್ತರ ಆಗಿದ್ರೆ ಇಲ್ಲ, ಅದೆಲ್ಲ ಉತ್ತರ.
ನಾನು ಹೇಳಿದ್ನಲ್ಲ, ನೀವು ಎಷ್ಟೇ ಸುತ್ತಾಗಿ ಬಳಸಿ ಬಂದರೂ ಸಹ ಎಲ್ಲೋ ಒಂದು ಕಡೆಗೆ ಮೇನಾಗಿ ಕಾಣುವಂಥದ್ದು ಕಾರಣ ನಾಲಿಗೆ ಚಪಲ ಬಿಟ್ಟು ಇನ್ನೇನು ಕಾಣೋದಿಲ್ಲ. ಆದರೂ ಸಹ ಅದಕ್ಕೆ ಶಾಸ್ತ್ರ ಒಂದು ಸಮ್ಮತಿ ಕೊಟ್ಟಿದೆ, ಆದರೆ ಬಿಟ್ಟರೆ ಶ್ರೇಯಸ್ಸು ಅಂತ ಹೇಳಿದೆ. ಹಾಗಾಗಿ ಏನೇ ಇದ್ದರೂ ಸಹ ಶಾಕಾಹಾರಿಗಳಾದವರು ಮಾಂಸಾಹಾರಿಗಳಷ್ಟು ಹಿಂಸೆಯನ್ನು ಮಾಡೋದಿಲ್ಲ. ಆಯಿತು, ಮಾಡಿದರೂ ಈ 5 ಮಾಡ್ತಾರಲ್ಲ, ಖಂಡನಿ, ಪೇಷಣಿ, ಚುಲ್ಲಿ, ಉದಕುಂಭೀಚ, ಮಾರ್ಜನೆ, ಇದಕ್ಕೆ ಪ್ರತಿದಿನವೂ ಗೃಹಸ್ಥನಾದವನು ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದವರು ಮಾಡ್ಕೊಳ್ತಾರೆ. ನಿಮ್ಮ ಪ್ರಶ್ನೆಗೆ ಉತ್ತರ ಇವಾಗ ಯಾವ್ಯಾವುದು ಅಂತಂದರೆ, ಪ್ರತಿದಿನವೂ ಸಹ ಮನೆಯಲ್ಲಿ ಆ ಮನೆಯ ಗೃಹಸ್ಥ ವೈಶ್ವದೇವ ಹೋಮವನ್ನು ಮಾಡಬೇಕು. 5 ಮಾಡಬೇಕು. ದೇವ, ಪಿತೃ, ಅಧ್ಯಯನ, ಮತ್ತೆ ಪುನಃ ವೈಶ್ವದೇವ, ಅತಿಥಿ ಸತ್ಕಾರ. ಅಲ್ಲಿ 5 ಪಾಪ ಮಾಡಿರ್ತಾನೆ, ಆ 5 ಪಾಪ ಪರಿಹಾರಕ್ಕೆ ಈ 5 ಮಾಡಬೇಕು. ನೀವು ಮಾಡದೇ ಇದ್ದರೆ ಇದನ್ನು ಅವರು ಮಾಡಿದ್ದನ್ನು ತಿನ್ನಬಾರ್ದು. ವಿಶೇಷವಾಗಿ ಗಂಡಸರಿಗೆ ಹೇಳ್ತಿದ್ದೇನೆ ಈ ಮಾತನ್ನು. ಅಷ್ಟು ಹಿನ್ನೆಲೆಯಲ್ಲಿ ಇನ್ನೊಂದು ಸಲ ನೆನಪಿಟ್ಕೊಳ್ಳಿ. ಒಂದು ದೇವರ ಪೂಜೆ, ಆದಮೇಲೆ ಋಷಿ ಅಂದರೆ ಅಧ್ಯಯನ, ಪಿತೃತರ್ಪಣ, ವೈಶ್ವದೇವ, ಅತಿಥಿ ಸತ್ಕಾರ. ಇವಿಷ್ಟು ಸಹ ಮಾಡಲಿಕ್ಕೆ ಆಗುವಂಥದ್ದೇ ಪ್ರತಿಯೊಬ್ಬರಿಗೂ ಸಹ. ನಿಮಗೆ ಯಾವುದು ಬರುತ್ತೋ ಅದನ್ನು ಮನಸ್ಸಲ್ಲಿಟ್ಕೊಂಡು ಭಗವಂತನನ್ನು ಧ್ಯಾನಿಸುವುದು ಪೂಜೆ ಮಾಡಿ. 1 ಮಂತ್ರಗಳು ಬಂದರೆ ಹೇಳಿ, ಬೇಡ ಶ್ಲೋಕಗಳು ಬಂದರೆ ಹೇಳಿ, ವಿಷ್ಣು ಸಹಸ್ರನಾಮ ಹೇಳಿ, ಯಾವುದು ಬರುತ್ತೋ ಅದನ್ನ ಹೇಳಿ, ದಟ್ಸ್ ಪೂಜೆ ಅಲ್ವಾ. ಅದಾದಮೇಲೆ ಗತಿಸಿದ ನಿಮ್ಮ ಪಿತೃಗಳಿಗೆ ತರ್ಪಣವನ್ನು ಕೊಡುವಂಥದ್ದು, ಇರುವವರಿಗಲ್ಲ. ಅಲ್ಲ, ಯಾಕೆ ಹೇಳಿದೆ ಅಂದರೆ ಮಧ್ಯದಲ್ಲಿ ಒಂದು ಅವಾಂತರ ವಿಷಯ ಹೇಳಿಬಿಡ್ತೇನೆ. ಒಬ್ಬ ಮಹಾನುಭಾಗ ಅಮೇರಿಕದಿಂದ ಇಂಡಿಯಾಗೆ ಬಂದಿದ್ದಂತೆ. ಇಂಡಿಯಾಗೆ ಬಂದವನು ಭಾಳ ಭಕ್ತಿ ಶ್ರದ್ಧೆ ಅವನಿಗೆ. ಅಲ್ಲೇ ಹೋದ, ಒಂದು ಮಠಕ್ಕೆ ಹೋದ. ಅಲ್ಲಿ ಬೋರ್ಡ್ ಹಾಕಿದರು, ಎಲ್ಲ ಸೇವೆ ವಿವರ ನೋಡಿದ. ಏನು ಕೇಳಿದರೆ ಶ್ರಾದ್ದ ಅಂತ ಹಾಕಿದರು, ಅದಕ್ಕೆ ಚಾರ್ಜು ಹಾಕಿದ್ರು ಅಷ್ಟೇ ಅಂತ. ಇವನು ಅದಕ್ಕೆ ಹಣ ಕೊಟ್ಟು ಬಂದು ಮಾರನೇ ದಿವಸ ಹೋಗಿ ಸರ್ಪ್ರೈಸ್ ಕೊಡಬೇಕು ಅಂತೇಳಿ ಅದನ್ನು ಮುಗಿಸ್ಬಿಟ್ಟು ಬಂದು ಅಪ್ಪ ಅಮ್ಮನಿಗೆ ಸುದ್ದಿ ಹೇಳಿದ. ಪ್ರೀತಿಯ ಮಗ ಏನಂತ, ಅಪ್ಪ ನಿಮಗೆ ಅತ್ಯಂತ ಸಂತೋಷ ಆಗಲಿ ಅಂಥೇಳಿ ಇವತ್ತು ನಾನು ಮಠಕ್ಕೆ ಹೋಗಿದ್ದೆ, ಅಲ್ಲಿತ್ತು, ಹಾಗಾಗಿ ನಾನು ನಿಮ್ಮ ಹೆಸರಿನಲ್ಲಿ ಅದನ್ನು ಮಾಡಿ ಬಂದಿದ್ದೇನೆ. ಅದಕ್ಕೋಸ್ಕರ ಅದನ್ನು ಅಂಡರ್ಲೈನ್ ಮಾಡಿ ಹೇಳಿದ್ದೇನೆ, ನಾನು ಗತಿಸಿದ ಪಿತೃಗಳಿಗೆ ಅಂತ. ಅಲ್ಲ, ಇವರು ಸತ್ತ ಮೇಲೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ಇದ್ದಾಗಲೇ ಮಾಡಿಬಿಡ್ತಾರಲ್ಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಆ ಗತಿಸಿದ ಪಿತೃಗಳಿಗೆ ತರ್ಪಣ ಕೊಡೋದು, ಕೊನೆ ಪಕ್ಷ ಅವರನ್ನೊಮ್ಮೆ ಮನಸ್ಸಿನಲ್ಲಿ ಧ್ಯಾನಿಸಿ, ಫೋಟೋ ಇದ್ದರೆ ಕೈ ಮುಗಿರಿ. ಇದು 2ನೇದು. 3ನೇದು ಅಧ್ಯಯನ, ಒಂದಿಷ್ಟಾದರೂ ನಮ್ಮ ಪ್ರಾಚೀನ ಗ್ರಂಥಗಳನ್ನು ಓದುವಂಥದ್ದು. 4ನೇದು ಅತಿಥಿ ಸತ್ಕಾರ, ಮನೆಗೆ ಬಂದವರನ್ನ ಅನ್ವಾಂಟೆಡ್ ಗೆಸ್ಟ್ ಅಂತ ಹೇಳಬೇಡಿ, ಏನು ಆಗತ್ತೋ ಅಷ್ಟೊಂದು ಉಪಚರಿಸಿ ಕಳಿಸಿ. ಅತಿಥಿ ಸತ್ಕಾರ, ತಿಥಿ ಸತ್ಕಾರ ಮಾಡಬೇಡಿ. 5ನೇದು ವೈಶ್ವದೇವ ಹೋಮ. ವೈಶ್ವದೇವ ಹೋಮ ಅಂದರೆ ಮನೆಯಲ್ಲಿ ಅಗ್ನಿಯನ್ನು ಇಟ್ಟು ಒಂದು 26 ಆಹುತಿ ಹಾಕುವ ಕ್ರಮ. ಪೇಟೆಯಲ್ಲಿ ತುಂಬ ಕಷ್ಟ, ಹೋಗಲಿ ಅದನ್ನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಾವೆಲ್ಲ ಗ್ಯಾಸನ್ನು ನಂಬ್ಕೊಂಡವರು ಅಲ್ವಾ, ಆಗೋದಿಲ್ಲ. ಹಾಗಿದ್ರೆ ಆ ಮಂತ್ರ ಬಂದರೆ ಕೊನೆ ಪಕ್ಷ ಅದನ್ನು ಯಾರು ಹೇಳ್ಬೋದು. ಅದೂ ಬರೋದಿಲ್ವಾ, ಅದರ ಕೊನೆಯಲ್ಲಿ ಒಂದು ಅಂಗ ಬರುತ್ತೆ. ನಿಮ್ಮ ಮನೆಯಲ್ಲಿ ಅನ್ನ ಮಾಡಿರ್ತಾರಲ್ಲ ಮನೆಯವರು, ಅದನ್ನು ಒಂದು ಹಿಡಿ ಅನ್ನ ತೆಗೆದುಕೊಂಡು ಹೋಗಿ ನಿಮ್ಮ ಮೇಲ್ಗಡೆ ಜಾಗ ಎಲ್ಲಿದೆಯೋ ಅಲ್ಲಿ ಹಾಕಿ, ಏ ಭೂತಾ ಪ್ರಚರಂತಿ ದಿವಾನಕ್ ತಂಬಲೆ ಮಿಚ್ಛಂತ ವಿದುದಸ್ಯ ಪ್ರೇಷ್ಯಾ
ಈ ಪ್ರಪಂಚದಲ್ಲಿ ಹಸಿವಿನಿಂದ ಎಷ್ಟೋ ಜೀವಜಾತಗಳು ನರಳುತ್ತಾ ಇರ್ತವೆ. ನಾನು ಹಾಕುವಂಥ ಈ ಒಂದು ಹಿಡಿ ಅನ್ನದಿಂದ ಅವು ತೃಪ್ತಿ ಪಡಲಿ ಅಂತ ಹೇಳಿ ಹಾಕಿದರೆ ಅದು ವೈಶ್ವದೇವದ ಭಾಗವಾಗಿ ನಿಮಗೆ ಉಪಕರಿಸ್ತದೆ. ಹಾಗಾಗಿ ನೀವು ತಿನ್ನೋದಕ್ಕೆ ಮಾಡಿದಂಥ ಈ ಹಿಂಸೆಯ ಭಾಗ ಏನಾಗುತ್ತೆ, ಅಲ್ಲಿಗೆ ಸೆಟ್ರೈಟ್ ಆಗುತ್ತೆ. ಪಂಚಸೂನಾಗರಸ್ಥಸ್ಯ ಪಂಚಯಜ್ಞಾತ್ ವಿನಶ್ಯತಿ. ಇದೇ 5 ಪಂಚಯಜ್ಞಗಳು. ಇದು ಪ್ರತಿಯೊಬ್ಬ ಗೃಹಸ್ಥನ ಮನೆಯಲ್ಲೂ ಮಾಡಬೇಕು. ನಾನು ಅಷ್ಟಕ್ಕೂ ಆಲ್ಟರ್ನೇಟಿವ್ ರೆಮಿಡಿ ಹೇಳಿದ್ದೇನೆ. ಮತ್ತೆ ಹಾಗಾಗಿ ನೀವು ಹೇಳ್ಬೋದು, ಇಲ್ಲ ಅನ್ನನೂ ಮಾಡೋದಿಲ್ಲ ನಮ್ಮ ಮನೆಯಲ್ಲಿ ಅಂತ. ಅನ್ನ ಮಾಡೋದು ಚಿಂತೆ ಇಲ್ಲ, ಒಂದಿಷ್ಟು ಅಕ್ಕಿ ಇರುತ್ತಾ ಇಲ್ಲ, ಅದನ್ನೇ ತಗೊಂಡು ಹಾಕಿ. ಅದೂ ಇಲ್ವಾ, ರಾಗಿನೋ ಗೋಧಿನೋ ಯಾವುದು ನೀವು ಹಾಕಿ ಮನೆಯಲ್ಲಿ, ಮೇಲ್ಗಡೆಗೆ ತೊಗೊಂಡೋಗಿ ಟೆರೆಸ್ ಮೇಲೆ ಅಥವಾ ಎಲ್ಲಿ ಜಾಗ ಇದೆ ಅಲ್ಲಿ. ಇದ್ರ ಮೇಲೆ ಒಂದು ಆಕ್ಷೇಪ ಮಾಡ್ತಾರೆ, ಇಲ್ಲರಿ ನಾವು ಹಾಕ್ತೀವಿ ಬರೋದೇ ಇಲ್ಲ ಅಂತ. 4 ದಿವಸ ಬರೋದಿಲ್ಲ ರೀ, ಆಮೇಲೆ ಒಂದು ಸಲ ಬಂದ ಮೇಲೆ ಅದೇ ಎಲ್ಲ ಪ್ರಾಣಿಗಳನ್ನು ಕರ್ಕೊಂಡು ಬರುತ್ತೆ ಅಂತ. ಹಾಗಾಗಿ ಗೃಹಸ್ಥರಾದವನು ತಾಯಂದಿರು ನಮಗೆ ಅನ್ನ ಮಾಡೋದಕ್ಕೋಸ್ಕರ ಮಾಡಿದ ಈ ಪಾಪವನ್ನು ನಾವು ಕಳ್ಕೊಳ್ಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಇದು ಯಾಕೆ ಬಂತು ಕೇಳಿದರೆ, ಹಿಂಸೆ ಅಂತ ಹೊರಟಿದ್ದಕ್ಕೆ ಇಷ್ಟು ವಿಷಯ ಬಂತು. ಹಾಗಾಗಿ ನಾವು ಬದುಕುವುದಕ್ಕೆ ಅನಿವಾರ್ಯವಾದಂಥ ಹಿಂಸೆಯನ್ನು ಶಾಸ್ತ್ರ ಸಮ್ಮತಿಸಿದೆ, ಶಾಕಾಹಾರಿಗಳಿಗೆ ವಿಶೇಷವಾಗಿ. ಅಷ್ಟು ಇನ್ನೂ ಒಂದು ಮಾತು ಹೇಳಬೇಕು ಅಂದರೆ, ಮೂಲತಃ ಮನುಷ್ಯನಿಗೆ ಮಾಂಸ ಎನ್ನುವಂಥದ್ದು ಅನಿವಾರ್ಯ ಅಲ್ಲ ಅಂತ ನಾನು ಹೇಳಿದ್ದೆ. ನಂದೆಲ್ಲ ಮಾತು, ಮನುವಿಂದೇ ಮಾತು ಇದು. ಯಾಕೆ ಕೇಳಿದರೆ, ಇವನು ಜನ್ಮತಃ ಮಾಂಸಾಹಾರಿ ಅಲ್ಲ ಮನುಷ್ಯ. ಎಲ್ಲ ಪ್ರಾಣಿಗಳೂ ಸಹ, ಪಶುಗಳೂ ಸಹ ಮಾಂಸಾಹಾರಿಗಳಲ್ಲ. ಆನೆ ಮಾಂಸ ತಿನ್ನತ್ತಾ? ಹಸು ತಿನ್ನತ್ತಾ? ತಿನ್ನೋದಿಲ್ಲ ಅಲ್ವಾ? ಜಿಂಕೆಗಳು ತಿನ್ನೋದಿಲ್ಲ. ಯಾಕೆ ಕೇಳಿದರೆ, ಅಲ್ಲೆಲ್ಲ ಒಂದು ವ್ಯವಸ್ಥೆ ಉಂಟು. ಯಾವುದು ಮಾಂಸ ತಿನ್ನಬೇಕು ಅಂತ ಭಗವಂತನ ಸಂಕಲ್ಪ ಉಂಟೋ ಅವುಗಳಿಗೆ ಕೋರೆ ಹಲ್ಲನ್ನು ಕೊಡ್ತಾನೆ ಅವನು. ಯಾರು ಅದಕ್ಕೆ ಸಂಬಂಧಪಟ್ಟವರು ಅಲ್ಲ ಅಂತ ಅವನು ತೀರ್ಮಾನ ಮಾಡಿರ್ತಾನೋ ಅವ್ರಿಗೆ ಕೋರೆ ಹಲ್ಲು ಕೊಟ್ಟಿಲ್ಲ. ಮತ್ತು ನಿಮಗೇನಾದ್ರು ಇದ್ರೆ ಹೇಳಿ. ಒಂದು ರೀಸನ್. ನಂಬರ್ 2, ಯಾವುದು ಜನ್ಮತಃ ಮಾಂಸಾಹಾರಿ ಆಗಿರುತ್ತೋ ಅದು ಮಾಂಸವನ್ನು ಬೇಯಿಸಿ ತಿನ್ನೋದಿಲ್ಲ. ನಾನು ಹೇಳಿದ್ದೇನೆ ಅಂತ ಒಪ್ಕೊಳ್ಬೇಡಿ, ವಿಚಾರ ಮಾಡಿ ನೀವು. ಸೈನ್ಸ್ ಹೇಳೋ ಮಾತು ಇದೆಲ್ಲ. ಹುಲಿ ಮಾಂಸನ ಬೇಯಿಸಿ ತಿನ್ನತ್ತಾ? ನಾಯಿ ತಿನ್ನತ್ತಾ? ಇಲ್ಲ. ಅಂದರೆ ಮೂಲತಃ ಮಾಂಸಾಹಾರಿ ಆಗಿಲ್ಲದೇ ಇದ್ದರೂ, ತನ್ನ ಹಸಿವನ್ನು ನಿವಾರಿಸಿಕೊಳ್ಳಿಕ್ಕಲ್ಲದೇ ಇದ್ದರೂ, ನಾಲಿಗೆ ಚಪಲಕ್ಕಾಗಿ ಯಾವನು ತಿಂತಾನೋ ಅವನು ಬೇಯಿಸಿ ತಿಂತಾನೆ. ಒಪ್ಕೊಳ್ತೀರಾ? ಆದ್ದರಿಂದ ಮಾಂಸಾಹಾರ ಎನ್ನುವಂಥದ್ದು ಅನಿವಾರ್ಯ ಅಲ್ಲ. ಯಾಕೆಂದರೆ ಮೂಲತಃ ಮಾಂಸಾಹಾರಿ ಮನುಷ್ಯ ಅಲ್ಲ. ಇದ್ದರೆ ಅವನಿಗೆ ಕೋರೆ ಹಲ್ಲು ಇರ್ತಿತ್ತು, ಭಗವಂತ ಕೊಡ್ತಿದ್ದ. ಇದು ಹೊರಗಿಂದ ನಮಗೆ ಕಾಣುವಂಥದ್ದು. ಇನ್ನು ಒಳಕ್ಕೆ ಹೋದರೆ ಈ ಆಹಾರ ಡೈಜೆಷನ್ ಆಗುವ ಸಿಸ್ಟಮ್ ಉಂಟಲ್ಲ, ಕರುಳು ಅಂತ ಹೇಳ್ತೇವಲ್ಲ, ಯಾವುದು ಮಾಂಸಾಹಾರಿಯೋ ಅವುಗಳಿಗೆ ಆ ಇಂಟ್ರೆಸ್ಟ್ ಏನು, ಲೆಂತ್ ತುಂಬ ಕಡಿಮೆ ಇರುತ್ತೆ. ಉದಾಹರಣೆಗೆ ಹುಲಿ, ಹಬ್ಬ ಅಂದರೆ ಎಷ್ಟು ಆ ಪ್ರಾಣಿ ಅಷ್ಟು ಉದ್ದ ಇರುತ್ತೆ, ಅದರ ಇಂಟ್ರೆಸ್ಟ್ ಏನು ಎಷ್ಟು ಉದ್ದ ಇರ್ಬೋದು? ಒಂದು 6 ಅಡಿ ಮ್ಯಾಕ್ಸಿಮಮ್. ಆದರೆ ಮನುಷ್ಯನಿಗೆ ಎಷ್ಟು ಉದ್ದ ಇರುತ್ತೆ ಕೇಳಿ, ಸೈನ್ಸ್ ಓದೋ ಮಕ್ಕಳನ್ನು ಕೇಳಿ ಹೇಳ್ತಾರೆ. ಟೇಪ್ ಸರ ಸುತ್ಕೊಂಡಿರುತ್ತೆ, ಅದು ಇರುತ್ತೆ ಒಂದು 30 ಅಡಿ. ಅದು ಇವತ್ತು ತಿಂದಿದ್ದನ್ನು ಇವತ್ತೇ ಆಚೆ ಕಳಿಸತ್ತೆ. ಆದರೆ ಮನುಷ್ಯ ತಿಂದಿದ್ದು 30 ಅಡಿ ದಾಟ್ಕೊಂಡು ಹೋಗ್ಬೇಕಲ್ಲ, ಎಷ್ಟು ಸಮಯ ಹಿಡಿಯುತ್ತೆ? ಅದು ಹೋಗದೇ ಇದ್ದಾಗ ಅದು ಹೋಗಲಿಕ್ಕೆ ಮತ್ತೆ ಪುನಃ ಬೇರೆ ಅದನ್ನು ತಿನ್ನು ಅಲ್ವಾ? ಹಾಗಾಗಿ ಇದು ನಾನು ಶಾಸ್ತ್ರದ ಜೊತೆಗೆ ವಿಜ್ಞಾನವನ್ನು ಇಟ್ಟು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮನುಷ್ಯ ಮೂಲತಃ ಮಾಂಸಾಹಾರಿ ಅನ್ನೋದಕ್ಕೆ ಸಿಗೋದಿಲ್ಲ. ಅನಿವಾರ್ಯವಾದ ಸಂದರ್ಭದಲ್ಲಿ, ಸುತರಾಂ ಆಹಾರವೇ ಸಿಗದೇ ಇದ್ದ ಸಂದರ್ಭದಲ್ಲಿ ತಿಂದಂಥದ್ದು ಕಾಣುತ್ತೆ. ರಾಮಾಯಣದಲ್ಲೂ ಸಿಗತ್ತೆ. ಆದರೆ ಜೀವ ಧಾರಣೆಗೋಸ್ಕರ, ನಾಲ್ಗೆ ಚಪಲಕ್ಕೆ ಆಗಿ ಅಲ್ಲ.
ಅಷ್ಟು ಹಿನ್ನೆಲೆಯಲ್ಲಿ ಈ ಹಿಂಸೆ ಎನ್ನುವಂಥದ್ದನ್ನು ತ್ಯಾಗ ಮಾಡಲೇಬೇಕು ಅಧ್ಯಾತ್ಮದ ದಾರಿಯಲ್ಲಿ ಸಾಗುವವನು. ಹಾಗಾಗಿ ಹಿಂಸೆ ಎನ್ನುವಂಥದ್ದು ವರ್ಜ್ಯ ಆಯಿತು. ಮುಂದಿನದು ಅಹಿಂಸಾ ಸತ್ಯ. ಸತ್ಯ ಅಂದರೆ ಸುಳ್ಳು ಹೇಳೋದನ್ನು ಬಿಡಬೇಕು. ನಾನು ಮೊದಲೇ ಹೇಳಿದ್ದೇನೆ, ಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ, ನಾಸ್ತಿ ಸತ್ಯಾತ್ ಪರೋ ಧರ್ಮ. ಸತ್ಯಕ್ಕಿಂತ ಮಿಗಿಲಾದಂತಹ ಧರ್ಮ ಇಲ್ಲ. ಸತ್ಯ ನುಡಿಯುವುದುಂಟಲ್ಲ, ಅದೊಂದು ಮಹಾವ್ರತ. ಹರಿಶ್ಚಂದ್ರ, ನಳ ಇವರೆಲ್ಲ ಇತಿಹಾಸದಲ್ಲಿ ಯಾತಕ್ಕಾಗಿ ಪ್ರಸಿದ್ಧರಾದರು? ಬದುಕಿನ ಬರ್ಬರ ಸ್ಥಿತಿಯಲ್ಲೂ ಸಹ ಸುಳ್ಳನ್ನು ಹೇಳಲಿಲ್ಲ. ಹಾಗಾಗಿ ಸತ್ಯವನ್ನು ಹೇಳಬೇಕು ಅನ್ನೋದಕ್ಕೆ ಅರ್ಥವೇ ಸುಳ್ಳನ್ನು ಹೇಳದೇ ಇರುವುದು ಅಂತ ಅರ್ಥ. ಯಾಕೆ ಅಂದರೆ ಸತ್ಯಂ ವದ, ತೈತ್ತಿರೀಯ ಉಪನಿಷತ್ತು. ಅದಕ್ಕೆ ಭಾಷ್ಯ ಬರೀತಾರೆ, ಇಲ್ಲಿ ಸತ್ಯ ಹೇಳು ಅನ್ನೋದಕ್ಕೆ ಅರ್ಥ ನೀನು ಸತ್ಯನೇ ಹೇಳಬೇಕು ಅನ್ನೋದು ತಾತ್ಪರ್ಯ ಅಲ್ಲ, ಸುಳ್ಳನ್ನು ಹೇಳಬೇಡ. ಯಾಕೆ ಈ ಮಾತು ಹೇಳಿದ್ರು? ಯಾಕೆ ಹಿಂಗೆ ಕಾಮೆಂಟ್ರಿ ಅಂತಂದರೆ ಸತ್ಯವನ್ನೇ ಹೇಳಬೇಕು. ಸತ್ಯ ಹೇಳುವುದೇ ವ್ರತ ಅಂತ ಇಟ್ಕೊಂಡು ಹೊರಟ್ರೆ, ಹಾಗೆ ಸತ್ಯವನ್ನು ಹೇಳಿದ ಹಾಗೆ ಕೆಲವು ಸಲ ಇನ್ನೊಬ್ಬರಿಗೆ ನೋವಾಗಬಹುದು. ದಾರಿಯಲ್ಲಿ ಹೋಗ್ತಾ ಇರ್ತೀರ, ಯಾವತ್ತನೋ ಒಬ್ಬ ಬರ್ತಾನೆ, ಅವನು ಕುಂಟ, ವಿಕಲಾಂಗ. ನೀವು ಕುಂಟ ಇಲ್ವಾ ಅಂತ ಕರೆದ್ರೆ ಸತ್ಯವೇ. ಅಥವಾ ನೀವು ಇನ್ನೊಬ್ಬರಿಗೆ ನೋಡು ಕುಂಟ ಹೋಗ್ತಾ ಇದ್ದಾನೆ ಅಂತ ಹೇಳ್ತೀರಾ ನಿಮ್ಮ ಸ್ನೇಹಿತರಿಗೆ, ಆ ಮಾತು ಅವನಿಗೆ ಕೇಳಿಸತ್ತೆ, ಏನಾಯಿತು? ನೋವಾಯಿತು. ಇಂತಹ ಸತ್ಯ ಅದು ವ್ರತ ಆಗೋದಿಲ್ಲ ಅಲ್ವಾ? ಅದಕ್ಕೋಸ್ಕರ ಏನು ಹೇಳಿದ್ರು? ಸತ್ಯ ಹೇಳು ಅನ್ನೋದಕ್ಕೆ ಅರ್ಥ ಸುಳ್ಳನ್ನು ಹೇಳಬೇಡ, ಸತ್ಯವನ್ನೇ ಹೇಳಬೇಕು ಅಂತ ಆದರೆ ಪ್ರಿಯ ಆಗುವ ಹಾಗೆ ಹೇಳು. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವೇ ಆದದಿದ್ದರೂ ಸಹ ಅದನ್ನು ಅಪ್ರಿಯವಾಗಿ ಹೇಳಬೇಡ. ಹಾಗಾಗಿ ನೀನು ಸತ್ಯವನ್ನು ಹೇಳಬೇಕು. ಇಷ್ಟೆಲ್ಲ ಹಿನ್ನೆಲೆಯಲ್ಲಿ ಮತ್ತು ಇನ್ನೊಂದು ಕಾರಣ, ಸತ್ಯವನ್ನು ಯಾಕೆ ಹೇಳಬೇಕು ಅಂದರೆ ಲೋಕವ್ಯವಹಾರ ಶುದ್ಧಿಗಾಗಿ ಹೇಳಬೇಕು. ನಾವೊಬ್ಬ ಮನುಷ್ಯನನ್ನು ನಂಬೋದು ಯಾವುದರ ನೆಲೆಯಲ್ಲಿ? ಸುಳ್ಳುಗಾರನನ್ನು ನಂಬುತ್ತೇವೆ ನಾವು? ನಂಬೋದಿಲ್ಲ. ಸತ್ಯ ಹೇಳೋವನ್ನ ನಂಬ್ತೇವೆ. ಪರವಾಗಿಲ್ಲ, ಕೊಡ್ರಿ ಅವರಿಗೆ, ನನಗೆ ಗೊತ್ತು ಅವ್ರು ಮೋಸ ಮಾಡೋದಿಲ್ಲ, ಸತ್ಯ ಪಾಲನೆ ಮಾಡ್ತಾರೆ ಅವರು ಅಲ್ವಾ? ಹಾಗಾಗಿ ಈ ಸತ್ಯ ಎನ್ನುವಂಥದ್ದುಂಟಲ್ಲ, ಅದಕ್ಕೋಸ್ಕರ ಶಾಸ್ತ್ರ ಹೇಳ್ತು ನಾಸ್ತಿ ಸತ್ಯಾತ್ ಪರೋ ಧರ್ಮ. ಸತ್ಯಕ್ಕಿಂತ ಮಿಗಿಲಾದಂಥ ಧರ್ಮ ಅನ್ನೋದು ಇನ್ನೊಂದು ಇಲ್ಲ ಅಂತ. ಹಾಗಾಗಿ ಹೇಳಬೇಕು ಸಮಾಜದಲ್ಲಿ ಸ್ವಾಸ್ಥ್ಯ. ಯಾಕೆಂದರೆ ಸುಳ್ಳು ಹೇಳುವವರ ಸಂಖ್ಯೆನೇ ಜಾಸ್ತಿ ಆಗಿಬಿಟ್ರೆ, ಒಬ್ಬ ಸುಳ್ಳು ಹೇಳಿ ನಮಗೆ ಮೋಸ ಮಾಡಿದರೆ ನಾವು ಯಾರನ್ನೇ ನೋಡಿದರೂ ಸಹ ನಮ್ಮ ಮನಸ್ಸಲ್ಲಿ ಏನು ಬರುತ್ತೆ? ಸೊ ಅವನು ಹಾಗೆ ಏನೋ ಅಲ್ವಾ? ಒಂದು ಸಲ ಬಿಸಿ ಬಿಸಿಯಾದ ಕಾಫಿ ಕುಡಿದು ನಾಲಿಗೆ ಸುಟ್ಕೊಂಡವನು ಆಮೇಲೆ ತಂಪಾದ ಮಜ್ಜಿಗೆ ಕುಡಿಬೇಕಿದ್ರು ಉಫ್ ಅಂತ ಅಂದ್ಕೊಂಡೇ ಕುಡಿತಾನೆ. ಯಾಕೆಂದ್ರೆ ಸುಟ್ಟೋದ ಅನುಭವ ಹಾಗೆ ಅಲ್ವಾ? ಎಲ್ಲರನ್ನೂ ಸಹ ಸಂಶಯದಿಂದ ನೋಡ್ತಾನೆ. ಹಾಗಾಗಿ ಏನಾಗುತ್ತೆ ಅಂದರೆ ಸಾಮಾಜಿಕವಾದಂಥ ಸ್ವಾಸ್ಥ್ಯ ಅದು ಕೆಟ್ಟು ಹೋಗ್ಬಿಡ್ತದೆ. ಹಾಗಾಗಿ ಸುಳ್ಳನ್ನು ಹೇಳಬಾರದು ಅಂತ. ಅದಕ್ಕಿಂತ ಹೆಚ್ಚಿಗೆ ಸತ್ಯವನ್ನು ಹೇಳುವವನ ಮನಸ್ಸು ಶುದ್ಧವಾಗಿರ್ತದೆ. ಅವನಿಗೆ ಯಾವುದೇ ರೀತಿಯ ಭಯ ಇಲ್ಲ. ಸುಳ್ಳು ಹೇಳುವವನಾಗಲ್ಲ. ಈಗ ಇವ್ರ ಹತ್ರ ಒಂದು ಸುಳ್ಳು ಹೇಳ್ದ, ಇನ್ನೊಂದು ವಾರ ಬಿಟ್ಕೊಂಡು ಇವ್ರು ಸಿಕ್ಕಾಗ ಅವತ್ತು ನಾನು ಇವ್ರ ಹತ್ರ ಯಾವ ಸುಳ್ಳು ಹೇಳಿದ್ದೆ ಅಂತ ಅಂದ್ಕೊಂಡು ಅದೇ ಸುಳ್ಳನ್ನು ಮುಂದುವರಿಸ್ಬೇಕು, ಅಲ್ಲದಿದ್ದರೆ ಬೀಳ್ತಾನೆ ಅಲ್ವಾ? ಹಾಗಾಗಿ 10 ಜನರ ಹತ್ರ 10 ರೀತಿಯ ಸುಳ್ಳು ಹೇಳಿದರೆ ಅವ್ರು ಎಲ್ಲರೂ ಸಿಕ್ಕಿದಾಗಲೂ ಸಹ ಆ ಸುಳ್ಳಿನ ರಕ್ಷಣೆಗೋಸ್ಕರ ಏನು ಮಾಡಬೇಕು? ಎಲ್ಲ ವಿಚಾರ ಮಾಡಬೇಕು ಅವನು. ಅದಿಷ್ಟು ಸಮಯವನ್ನು ಸತ್ಯವನ್ನು ಹೇಳಿದ್ದಿದ್ರೆ ಅಧ್ಯಾತ್ಮ ಚಿಂತನೆಗೆ ಮೀಸಲಾಗಿಡಬೇಕಿತ್ತಲ್ವ? ಈ ಸುಳ್ಳನ್ನು ಹೇಳಿ ಇನ್ನೇನು ಮಾಡ್ಕೊಂಡ? ಇವನ ಮನಸ್ಸನ್ನು ಹಾಳು ಮಾಡಿಕೊಂಡ, ಅದ್ರ ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಿದ. ಹಾಗಾಗಿ ಸತ್ಯವನ್ನು ಹೇಳಬೇಕು. ಅದಕ್ಕಿಂತ ಹೆಚ್ಚಿಗೆ ಸತ್ಯವನ್ನು ಹೇಳಿದವನ ಮನಸ್ಸು ಶುದ್ಧವಾಗಿರ್ತದೆ. ಭಾವಶುದ್ಧಿ ಅಂತ ನಾನು ಹೇಳಿದೆ. ಅಷ್ಟು ಹಿನ್ನೆಲೆಯಲ್ಲಿ ಸತ್ಯವನ್ನು ಹೇಳೋದು ಅಧ್ಯಾತ್ಮದ ದಾರಿಯಲ್ಲಿ ಅನಿವಾರ್ಯ.
ಸುಳ್ಳನ್ನೇ ಹೇಳಿದರೆ ಸಾಧನೆ ಮಾಡ್ತಿರ್ತಾನೆ, ಗುರುಗಳ ಅರ್ಥ ಆಯ್ತಾನೋ ಅಂತ ಹೇಳಿದಾಗ ಆಗದೇ ಇದ್ದರೂ ಆಯಿತು ಅಂತಂದರೆ ಮೋಸ ಅಲ್ವಾ, ಆತ್ಮವಂಚನೆ ಅಲ್ವಾ? ಅದಕ್ಕೋಸ್ಕರ ಸತ್ಯವನ್ನು ಹೇಳು. ಅದರ ಜೊತೆಗೆ ಸತ್ಯವನ್ನೇ ಹೇಳಿದರೂ ಸಹ ದುರುದ್ದೇಶದಿಂದ ಕೂಡಿದ ಸತ್ಯವನ್ನೇ ಹೇಳಬಾರದು. ಮಹಾಭಾರತದ ಒಂದು ಉದಾಹರಣೆ ಹಿಂದೂ ನಾನು ಹೇಳಿದ್ದೆ ಇದನ್ನು, ಅದೆಲ್ಲ ಪದೇ ಪದೇ ನೆನಪಿಗೆ ಬರ್ತದೆ ಈ ಸತ್ಯದ ವಿಚಾರ ಬಂದಾಗೆಲ್ಲ. 15ನೇ ದಿವಸದ ಯುದ್ಧ ನಡೀತಾ ಇರುವಾಗ ದ್ರೋಣಾಚಾರ್ಯರು ಸಾರಥ್ಯ ವಹಿಸಿದ್ದು, ಏನು ಮಾಡಿದರೂ ಪಾಂಡವರ ಹತ್ರ ಅವರನ್ನು ಸೋಲಿಸಲಿಕ್ಕೆ ಆಗದೇ ಇದ್ದಾಗ ಧರ್ಮರಾಜ ಒಂದು ಮಾತನ್ನು ಹೇಳ್ತಾನೆ. ಕೃಷ್ಣ ಹೇಳ್ತಾನೆ ಬೇರೆ ದಾರಿ ಇಲ್ಲ ನನಗೆ ಅಂತ. ಏನು ಹೇಳಿದ ಧರ್ಮರಾಜ? ಅಶ್ವತ್ಥಾಮ ಹತಃ ಕುಂಜರ. ಅವನೇನು ಸುಳ್ಳು ಹೇಳಲಿಲ್ಲ, ಹೇಳಿದ ಸತ್ಯವೇ. ಅಶ್ವತ್ಥಾಮ ಎನ್ನುವಂಥ ಆನೆ ಸತ್ತಿತು. ಆದರೆ ಏನು ಹೇಳಿದ ಅಂತ ಕೇಳಿದ್ರೆ ಅಶ್ವತ್ಥಾಮ ಹತ ಜ್ವರ ಹೇಳ್ದ, ಕುಂಜರ ಅನ್ನೋದು ಮೆತ್ತ ಹೇಳ್ದ. ಸತ್ಯನೇ ಹೇಳಿದ್ದಾನೆ, ಆದರೆ ಹೇಳಿದ ಸತ್ಯದ ಹಿಂದೆ ಉದ್ದೇಶ ಕೆಟ್ಟದ್ದಿತ್ತು, ದುರುದ್ದೇಶದಿಂದ ಕೂಡಿತ್ತು. ಸರಿ, ಏನಾಯಿತು? ತಕ್ಷಣ ದ್ರೋಣಾಚಾರ್ಯರು ಧನಸ್ಸನ್ನು ಪಕ್ಕಕ್ಕೆ ಬಿಸಾಡಿದರು. ತನ್ನ ಮಗ ಸತ್ತೋದ, ನಾನಿನ್ನು ಯಾರಿಗೋಸ್ಕರ ಯುದ್ಧ ಮಾಡಬೇಕು ಅಂತ ಬಿಸಾಡಿ ಶಸ್ತ್ರ ಸನ್ಯಾಸ ಮಾಡಿಬಿಟ್ರು. ಗಮನಿಸ್ಬೇಕು ನಾವಿಲ್ಲಿ, ಅವರಿಗೆ ಗೊತ್ತಿತ್ತು ನನ್ನ ಮಗ ಚಿರಂಜೀವಿ ಅಂತ, ಸಾಯೋದಿಲ್ಲ ಅವನು ಅಂತ. ಆದರೂ ಸಹ ಹೇಳಿದವನು ಯಾರು? ಧರ್ಮರಾಜ. ಜೀವನದಲ್ಲಿ ಒಂದೂ ಸುಳ್ಳನ್ನು ಹೇಳಿದವನಲ್ಲ. ಅಂಥವನ ಬಾಯಿಲಿಂದ ಬಂತು ಅಂತಾದರೆ ಅದು ಸತ್ಯವೇ ಇರಬೇಕು ಅಂಥೇಳಿ ಭಾವಿಸಿದಂಥ ದ್ರೋಣ ಶಸ್ತ್ರತ್ಯಾಗ ಮಾಡಿದ. ಅಲ್ಲಿ ಒಂದು ಸುಂದರವಾದ ಪ್ರಸಂಗ ಬರುತ್ತೆ. ಆ ಸಂದರ್ಭದಲ್ಲಿ ಈ ಮಾತನ್ನು ಹೇಳುವವರೆಗೆ ಯುದ್ಧ ಭೂಮಿಯಲ್ಲಿ ಧರ್ಮರಾಜನ ರಥ ಸುಮಾರು 6 ಇಂಚು ಮೇಲೆ ಹೋಗ್ತಿತ್ತಂತೆ. ಅಂದರೆ ಅವನ ರಥದ ಚಕ್ರ ಭೂಮಿಗೆ ತಾಗ್ತಾ ಇರಲಿಲ್ವಂತೆ. ಸತ್ಯಸಂಧನ ಪ್ರಭಾವ ಹೇಗಿರುತ್ತೆ ಅನ್ನೋದಕ್ಕೆ. ಯಾವಾಗ ಈ ಮಾತನ್ನು ಹೇಳಿದನೋ ಧಡ್ ಅಂತ ಅವನ ರಥ ನೆಲಕ್ಕೆ ಕುಸಿತಂತೆ. ಓಕೆ, ಸತ್ಯವೇ ಇರ್ಬೋದು, ಉದ್ದೇಶ ತಪ್ಪಾದದ್ರಿಂದ. ಸುಳ್ಳಿನ ಪ್ರಭಾವ. ರಥ ಕುಸಿತು ಅಂತ ಶಬ್ದ, ತಾತ್ಪರ್ಯ ಧರ್ಮರಾಯನ ವ್ಯಕ್ತಿತ್ವ ಕುಸಿಯಿತು. ಸುಳ್ಳುಗಾರನ ವ್ಯಕ್ತಿತ್ವ ಯಾವತ್ತೂ ಸಹ ಅದು ಎತ್ತರದ ಮಟ್ಟದಲ್ಲಿ ಇರೋದಿಲ್ಲ ಅನ್ನೋದು ಲೋಕಕ್ಕೆ ಪಾಠ. ಅಷ್ಟು ಹಿನ್ನೆಲೆಯಲ್ಲಿ ಸತ್ಯವೇ ಆದದ್ದಿದ್ರೂ ಸಹ ದುರುದ್ದೇಶದಿಂದ ಕೂಡಿದ್ದಿದ್ದರೆ ಅದು ಏನಾಗುತ್ತೆ? ಅದು ಸುಳ್ಳಿಗೆ ಸಮಾನ. ಹಾಗಾಗಿ ಅಂತಹ ಸತ್ಯವನ್ನು ಸಹ, ಅಂದರೆ ದುರುದ್ದೇಶದಿಂದ ಕೂಡಿದ ಸತ್ಯವನ್ನು ಸಹ ಹೇಳಬಾರದು. ಹಾಗೆ ಹೇಳಿದರೆ ಅಧ್ಯಾತ್ಮ ಸಾಧಕನಿಗೆ ಅದು ಪೂರಕ ಅಲ್ಲ, ಅದು ಮಾರಕ. ಅಷ್ಟು ಹಿನ್ನೆಲೆಯಲ್ಲಿ ಈ ಸತ್ಯ ಎನ್ನುವಂಥದ್ದು ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನಿಗೆ ಅನಿವಾರ್ಯ. ಆದರೂ ಕೆಲವು ಕಡೆಗೆ ಸುಳ್ಳನ್ನು ಹೇಳಬಹುದು, ಆತ್ಮರಕ್ಷಣೆಗಾಗಿ, ತಮಾಷೆಗಾಗಿ. ಕೆಲವು ಸಲ ಸ್ತ್ರೀಯರ ಹತ್ರ, ಬೈಕೊಳ್ಬೇಡಿ ನನ್ನನ್ನು, ಆತ್ಮರಕ್ಷಣೆಗಾಗಿ ಸುಳ್ಳನ್ನು ಹೇಳಬಹುದು. ಯಾಕೆಂದರೆ ಯಾವ ಒಂದಿಷ್ಟು ಜನ ಕಳ್ಳರು ಅಡ್ಸ್ಕೊಂಡು ಬರ್ತಾರೆ, ಅವ ನಮ್ಮ ರಕ್ಷಣೆಗೋಸ್ಕರ ನಾವು ಹೇಳಬಹುದು. ಅಥವಾ ಸತ್ಯವನ್ನೇ ಹೇಳಿದರೂ ಅರ್ಥ ಆಗದೇ ಇರುವಾಗ ಹೇಳಬಹುದು. ಅದು ಹೇಗೆ? ಯೋಗ ವಾಸಿಷ್ಠದಲ್ಲಿ ಒಂದು ಸಂದರ್ಭ, ಅದನ್ನು ಹೇಳಿಬಿಡ್ತೇನೆ. ಆತ್ಮರಕ್ಷಣೆಗೋಸ್ಕರ ಮಾಡುವಂಥದ್ದು ಇದು. ಒಬ್ಬಾತ ಸಜ್ಜನ ದಾರಿಯಲ್ಲಿ ಏನೋ ಚೂರು ಪಾರು ತನ್ನ ದುಡಿದ ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ದ. ಇವನತ್ರ ದುಡ್ಡಿನ ಗಂಟಿದೆ ಅಂತ ಕಳ್ಳನಿಗೆ ಗೊತ್ತಾಗೋಯ್ತು. ಅವನನ್ನು ಅಡ್ಸ್ಕೊಂಡು ಬಂದ. ಇವನು ಓಡಿದ. ಏನು ಮಾಡೋದು ತಪ್ಪಿಸ್ಕೊಳ್ಳಿಕ್ಕಾಗಲಿಲ್ಲ. ಅಲ್ಲೊಂದು ದಾರಿ ಹೆಂಚಿನಲ್ಲಿ ಒಂದು ಆಶ್ರಮ ಇತ್ತು. ಆ ಆಶ್ರಮದ ಒಳಕ್ಕೆ ನುಗ್ಗಿದವನು ತಪಸ್ಸು ಮಾಡ್ತಾ ಇದ್ದ. ಅಲ್ಲೊಬ್ಬ ತಪಸ್ವಿ ಅವನಿಗೆ ಹೇಳಿದ, ಕಳ್ಳ ನನ್ನ ನಡ್ಸ್ಕೊಂಡು ಬರ್ತಾ ಇದ್ದಾನೆ, ನನಗೆ ಆಶ್ರಯ ಕೊಡಿ ಅಂತ. ಅವನೇನು ಮಾತಾಡಲಿಲ್ಲ. ಒಳಗಡೆ ಹೋಗಿ ಔತ್ಕೊಂಡ. ಅವನು ಆಶ್ರಮದ ಹೊರಗೆ ಇವನು ಕುಳಿತು ತಪಸ್ಸು ಮಾಡ್ತಾ ಇದ್ದ. ಅವನು ಹೋಗಿ ಆದಮೇಲೆ ಒಂದು 2 ನಿಮಿಷಕ್ಕೆ ಕಳ್ಳ ಬಂದವನು ಕೇಳಿದ,
ಹೊರಗಡೆ ಕುಳಿತು ತಪಸ್ಸು ಮಾಡ್ತಾ ಇದ್ನಲ್ಲ ಮುನಿ, ಇಲ್ಲೊಬ್ಬ ಮನುಷ್ಯ ಬಂದ ಅಂತ. ಮಾತಾಡಲಿಲ್ಲ ಅವನು. ಇನ್ನೊಂದು ಸಲ ಕೇಳಿದ. ಆಗ ಅವನು ಕಣ್ಣು ಬಿಟ್ಟ, ಮಾತನಾಡಿದ. ಅವನನ್ನು ನೋಡಿದೀಯ ನೀನು ಅಂತ ಕಳ್ಳ ಮತ್ತೆ ಕೇಳಿದ ಅವನನ್ನು. ಆಗ ಆ ಮುನಿ ಹೇಳ್ತಾನೆ ಅವನಿಗೆ, ಯಾವುದು ಕಳ್ಳನನ್ನು ನೋಡಿತ್ತೋ ಅದಕ್ಕೆ ಮಾತನಾಡಲಿಕ್ಕೆ ಬರೋದಿಲ್ಲ, ಯಾವುದು ಹೇಳುತ್ತಿತ್ತೋ ಅದು ಅವನನ್ನು ನೋಡಲಿಲ್ಲ. ಕಳ್ಳ ಅಂದ್ಕೊಂಡ, ಇವನು ಯಾವನೊಬ್ಬ ನಿಮ್ಯಾನ್ಸಲ್ಲಿ ಇರಬೇಕಾಗಿತ್ತು, ಅಲ್ಲಿ ಜಾಗ ಇಲ್ಲ ಅಂತ ಅವನನ್ನು ಇಲ್ಲಿ ಇಟ್ಟಿದ್ದಾರೆ, ಹತ್ ಅಂತ ಹೇಳ್ಕೊಂಡು ಅವನನ್ನು ಬೈಕೊಂಡು ಹೊರಟೋದ. ಅವನಿವಾಗ ಸತ್ಯ ಹೇಳಿದ್ನ ಸುಳ್ಳು ಹೇಳಿದ್ನ ನೋಡಿ. ಆ ಕಳ್ಳ ಕಳ್ಳತಂದರೆ PhD ಮಾಡೋದವನು, ಅವನಿಗೆ ಅರ್ಥ ಆಗಲಿಲ್ಲ. ನಾವು ನೀವಂತೂ ಹಾಗಲ್ವಲ್ಲ. ಅವನೇನು ಹೇಳಿದ, ಯಾವುದು ಕಳ್ಳನನ್ನು ನೋಡಿತ್ತೋ ಅದಕ್ಕೆ ಹೇಳೋದಕ್ಕೆ ಬರೋದಿಲ್ಲ, ನೋಡಿದ್ದು ಯಾವುದು ಕಣ್ಣು ಮಾತಾಡುತ್ತಾ ಇಲ್ಲ. ಯಾವುದು ಹೇಳ್ತಿತ್ತೋ ಅದು ಅವನನ್ನು ನೋಡಲಿಲ್ಲ, ಬಾಯಿ ಹೇಳ್ತಿತ್ತು ಬಾಯಿ ನೋಡಲಿಲ್ಲ. ಒಂದು ದಾರಿ ಸುಂಕ ಇಲ್ಲ ಅಂಥೇಳಿ ಹೋದ. ಈಗ ಆ ಮುನಿ ಅವನ ರಕ್ಷಣೆಗೋಸ್ಕರ ಇದನ್ನು ಹೇಳ, ಅವನು ಸುಳ್ಳು ಹೇಳಲಿಲ್ಲ, ಸತ್ಯವನ್ನೇ ಹೇಳಿದ್ದಾನೆ. ಆದರೂ ಒಗಟಿನ ಹಾಗಿತ್ತು, ಏನೂ ಅರ್ಥ ಆಗಲಿಲ್ಲ. ಹೋದ, ಅವನ ರಕ್ಷಣೆ ಆಯಿತು. ಇನ್ನೊಬ್ಬರ ಜೀವರಕ್ಷಣೆಗೂ ಹೇಳಬಹುದು, ಆತ್ಮರಕ್ಷಣೆಗೂ ಹೇಳಬಹುದು. ಇಂತಹ ಸತ್ಯಕ್ಕೆ ಬೆಲೆ ಉಂಟು. ಇನ್ನು ಕೆಲವು ಸಲ ವಿನೋದಕ್ಕೋಸ್ಕರ, ತಮಾಷೆಗೋಸ್ಕರ, ಗೆಳೆತನರ ಮಧ್ಯದಲ್ಲಿ ತಮಾಷೆಗೋಸ್ಕರ ಹೇಳಬಹುದು. ಯಾಕೆಂದರೆ ಅಂತಹ ಸುಳ್ಳಿಂದ ಯಾರಿಗೂ ಏನೂ ಅಪಾಯ ಇಲ್ಲ. ಯಾಕೆಂದರೆ ನಿರುಪಕಾರದ ಸತ್ಯ ಉಂಟಲ್ಲ, ಅದು ಸುಳ್ಳಿಗಿಂತ ಕಳಪೆ. ಪರೋಪಕಾರಕ್ಕಾಗಿ ಹೇಳುವ ಸುಳ್ಳು ಸತ್ಯಕ್ಕಿಂತ ಮಿಗಿಲು. ಆಗ ಅಂಥ ಸುಳ್ಳಿಗೆ ಅವಕಾಶ ಉಂಟು. ಇನ್ನು ಹೆಂಗಸ್ರ ಹತ್ರ ಅಷ್ಟಾಗಿ ಸತ್ಯ ಹೇಳಬೇಡ ಅಂತ. ಮನೆ ಹೆಂಗಸ್ರ ಹತ್ರ ಹೇಳಬೇಡ ಅಂದರೆ ಅಲ್ಲಿ ತಾತ್ಪರ್ಯ ಏನು ಅಂದರೆ, ಮನೆಯವಳಿಗೆ ಹೇಳಬೇಡ ಅನ್ನೋದು ತಾತ್ಪರ್ಯ ಅಲ್ಲ. ಮನೆಯವ್ರ ಹತ್ರ ಹೇಳಿದರೆ ಪಕ್ಕದ ಮನೆಯವ್ರಿಗೆ ಕಿವಿಗೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಹೇಳಬೇಡ ಅಂತ ಅಷ್ಟೇ. ಉದ್ದೇಶ ಅದು ಇರಬೇಕು ಅಷ್ಟೇ. ಯಾಕೆಂದರೆ ಕುಂತಿಗೆ ಧರ್ಮರಾಯನ ಶಾಪ ಕೊಟ್ಬಿಟ್ಟಿದ್ದ. ಯಾಕೆಂದರೆ ಇನ್ನು ಮುಂದೆ ಸ್ತ್ರೀಯರ ಬಾಯಲ್ಲಿ ಸತ್ಯ ನಿಲ್ಲದೆ ಇರಲಿ ಅಂತೇಳಿ. ಹಾಗಾಗಿ ಅದು ಕೆಲಸ ಮಾಡಿಬಿಟ್ರೆ ಕೆಲವು ಸಲ ನಮ್ಮನೆ ವಿಷಯ ಪಕ್ಕದ ಮನೆಗೆ ಹೋಗದೇ ಇರಲಿ ಅನ್ನುವಂತಹ ರಕ್ಷಣೆಗೋಸ್ಕರ ಆ ವ್ಯವಸ್ಥೆ ಅಷ್ಟೇ ಹೊರತು ನಮ್ಮನೆಯವರು ಕೆಟ್ಟವರು ಅನ್ನೋದು ಆ ಮಾತಿನ ಅರ್ಥ ಅಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಕೆಲವು ಕಡೆಗೆ ಈ ಸುಳ್ಳನ್ನು 3 ಕಡೆಗೆ ಮಾತ್ರ ಅವಕಾಶವನ್ನು ಕೊಟ್ಟಿದ್ದಿದೆ. ಅಷ್ಟು ಹಿನ್ನೆಲೆಯಲ್ಲಿ ಸತ್ಯವನ್ನು ನುಡಿಯುವುದು ಅಂದರೆ ಸುಳ್ಳನ್ನು ಹೇಳದೇ ಇರುವುದು, ಅದು ಯಮದಲ್ಲಿ 2ನೆಯ ಉಪಾಂಗ. ಅಹಿಂಸಾ ಸತ್ಯ. ಅದಾದಮೇಲೆ ಮುಂದಿನದು ಅಸ್ತೇಯ, ಕಳ್ಳತನ ಮಾಡುವುದನ್ನು ಬಿಡು. ಸ್ಥೇಯ ಅಂದರೆ ಕಳ್ಳತನ. ನಾನು ಮೊದಲೇ ಹೇಳಿದ್ದೇನೆ, ಈ 5 ಬಿಡೋದು ಅಂತ. ಸ್ಥೇಯವನ್ನು ಬಿಟ್ಟರೆ ಅದು ಅಸ್ಥೇಯ ಆಗುತ್ತದೆ ಹೀಗೆ ಅಂತ. ಧರ್ಮದ ಒಂದು ಸ್ವರೂಪ ಉಂಟು ಇದಕ್ಕೆ. ಭಗವಂತ ಪ್ರಾಣಿಯನ್ನು ಅಂದರೆ ನಮ್ಮನ್ನೆಲ್ಲ ಹುಟ್ಟಿಸೋಕ್ಕಿಂತ ಮೊದಲೇ ಈ ಪಂಚಭೂತಗಳನ್ನು ಮೊದಲು ಸೃಷ್ಟಿ ಮಾಡಿಬಿಟ್ಟ. ಸೃಷ್ಟಿ ಮಾಡಿ ಆಮೇಲೆ ನಮ್ಮನ್ನು ಸೃಷ್ಟಿಸಿದ. ಅಂದರೆ ನಮಗೆ ಏನು ಬೇಕೋ ನಾವು ಬರೋದಕ್ಕಿಂತ ಮೊದಲೇ ಇಲ್ಲಿಟ್ಟ, ಅನುಭವಿಸಿ ಅಂತ. ಹೇಗೆ ಅಂದರೆ ಹಸು ಕರು ಹಾಕುವುದಕ್ಕಿಂತ ಮೊದಲೇ ಅದರ ಕೆಚ್ಚಲಲ್ಲಿ ಹಾಲು ಸಂಗ್ರಹಣೆ ಆಗಿರ್ತದೆ. ಎಂಥ ಔದಾರ್ಯ ಅಲ್ವಾ? ಹಾಗೆಯೇ ಇದು. ಆದರೆ ಪಂಚಭೂತಗಳಲ್ಲಿ ಪೃಥ್ವಿ, ಅಪ್ಪು, ತೇಜೋ, ವಾಯು, ಆಕಾಶ. ಈ ವಾಯು ಮತ್ತು ಆಕಾಶ ಮತ್ತು ಬೆಳಕಿನ ಬಗ್ಗೆ ನಾವು ಅಷ್ಟಾಗಿ ಜಗಳ ಮಾಡ್ಕೊಳ್ಳೋದಿಲ್ಲ. ಆದರೆ ನೆಲ, ಜಲದ ಬಗ್ಗೆ ಮಾತ್ರ ಕಿತ್ತಾಟ ಸದಾ ಇರುತ್ತದೆ ಅಲ್ವಾ? ರಾಜ್ಯಕ್ಕೆ, ಜಿಲ್ಲೆಗೆ ಮತ್ತು ದೇಶಗಳ ಮಟ್ಟದಲ್ಲಿ ಇವರು ಸುಳ್ಳು ಹೇಳೋದು, ಅವರು ಒಂದಷ್ಟು ಸುಳ್ಳು ಹೇಳೋದು. ಆಮೇಲೆ ಅವ್ರದ್ದನ್ನು ಇವ್ರು ಕದಿಯೋದು, ಇವ್ರದ್ದನ್ನು ಅವ್ರು ಕದಿಯೋದು. ಆಮೇಲೆ ನಾವು ಎಷ್ಟು ಬಿಟ್ಟರು ಸಹ ಅವ್ರು ಕಡಿಮೆ ಬಿಟ್ಟರು ಅಂತ ಅವ್ರು ಹೇಳೋದು, ಬಿಡಲೇ ಇಲ್ಲ ಅಂತ ಮತ್ತೆ ಪುನಃ ಹೇಳೋದು ಅಲ್ವಾ? ಆಮೇಲೆ ಮತ್ತೆ ಪುನಃ ಇವರು ಆ ಕಳ್ಳತನಕ್ಕೆ ಇಬ್ಬರು ಪರಸ್ಪರ ತೇಪೆ ಹಚ್ಚೋದು. ಯಾಕೆಂದರೆ ಇಲೆಕ್ಷನ್ ಬಂದಿರ್ತದೆ ಅಂತ.
ನಾವು ಬಕರಾಗಳು ಹಾಗೆ ಆಮೇಲೆ ನಂಬುತ್ತೇವೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಅಸ್ಥೇಯ ಅಂದರೆ ಕಳ್ಳತನವನ್ನು ಮಾಡದೇ ಇರುವಂತಹದ್ದು. ಯಾಕೆ ಕೇಳಿದರೆ, ಈ ಕಳ್ಳತನ ಎನ್ನುವಂತಹದ್ದು ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಮತ್ತು ಸಮಾಜದ ಸ್ವಾಸ್ಥ್ಯ ಕೆಟ್ಟೋಗುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಮನೆ ಅಂತ ಇದೆ ಅಂತ ಅಂದ್ಕೊಂಡು ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಹೋಗ್ತೀರಿ. ಬರೋಷ್ಟೊತ್ತಿಗೆ ಆ ಮನೆಯೇ ಎತ್ತಿಬಿಟ್ರೆ ಮನುಷ್ಯನಿಗೆ ಬದುಕಿನ ಬಗ್ಗೆ ಭರವಸೆ ಬರ್ತದೆಯಾ? ಇಲ್ಲ ಅಲ್ವಾ? ಹಾಗಾಗಿ ಭರವಸೆ ಬರಬೇಕು ಅಂದರೆ ಸಮಾಜದಲ್ಲಿ ಸ್ಥೇಯ ಬುದ್ಧಿ ಕಡಿಮೆ ಆಗಬೇಕು. ನಾನು ಎಲ್ಲೋ ಕೇಳಿದ್ದೀನಿ, ಆಂಧ್ರದಲ್ಲೋ ಇಲ್ಲ ಏನಂತ, ಅಲ್ಲಿ ಯಾವುದೂ ಮನೆಗೆ ಬೀಗನೇ ಹಾಕೋದಿಲ್ಲಂತೆ, ಬಾಗಿಲೇ ಹಾಕೋದಿಲ್ಲಂತೆ. ಇಂಥ ಶನಿ ಶಿಂಗಣ ಅಂತ ಮನೆಗೆ ಬಾಗಿಲೇ ಇಲ್ಲವಂತೆ, ಬೀಗ ಹಾಕೋದಿಲ್ಲ ಬಂತು. ಅಷ್ಟು ವಿಶ್ವಾಸ. ಬೆಂಗಳೂರಲ್ಲಿ ಹಾಗೆ ಮಾಡಲಿಕ್ಕೆ ಧೈರ್ಯ ಉಂಟಾ? ಅದಲ್ಲದೆ ಗೇಟು, ಅದಕ್ಕೆ ಬೇರೆ 2-3 ಲಾಕು, ಸಾಲದಕ್ಕೆ ಬೇರೆ CCTV ಕ್ಯಾಮ್ರಾ, ಅದಲ್ಲದೆ ಪಕ್ಕದ ಮನೆಯವರಿಗೆ ಇನ್ಸ್ಟ್ರಕ್ಷನ್ನು, ಇಷ್ಟೆಲ್ಲ ಇದ್ದರೂ ಸಹ ಹಿಂಗಾಗ್ತಾ ಇರ್ತದೆ ಅಲ್ವಾ? ಹಾಗಾಗಿ ಈ ಸ್ಥೇಯ ಎನ್ನುವಂಥದ್ದು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತದೆ. ಆದ್ದರಿಂದ ಕಳ್ಳತನ ಮಾಡಬಾರದು. ಹಾಗೆ ಮಾಡುವವನ ಮನಸ್ಸು ಸಹ ಅದು ಮಲಿನವಾಗ್ತದೆ. ಕಳ್ಳತನಕ್ಕೆ ಹಲವು ದಾರಿಗಳು. ಇನ್ನೊಬ್ಬರ ಸ್ವತ್ತನ್ನು ನೇರ ಕದ್ಕೊಳ್ಳೋದು ಅಷ್ಟೇ ಕಳ್ಳತನ ಅಲ್ಲ. ಕೊಡಬೇಕಾದ ಸಂಬಳ ಸಾರಿಗೆಯನ್ನು ಸರಿಯಾಗಿ ಕೊಡದೇ ಇದ್ದರೆ ಅದು ಸಹ ಕಳ್ಳತನವೇ ಅಲ್ವಾ? ಹಾಗಾಗಿ ಈ ಯಾವುದೇ ಕಳ್ಳತನವನ್ನು ಸಹ ಶಾಸ್ತ್ರ ಒಪ್ಪಿಕೊಳ್ಳೋದಿಲ್ಲ. ಒಟ್ಟಾರೆ ಪರಸ್ವ ಅಪಹರಣ ಎನ್ನುವುದನ್ನು ಅದು ಶಾಸ್ತ್ರ ಒಪ್ಪೋದಿಲ್ಲ. ಅದು ಮನಸ್ಸಿಗೆ ಅದು ಕಾರಣವಾಗ್ತದೆ, ಮಲಿನತೆಗೆ ಕಾರಣವಾಗ್ತದೆ. ತನ್ಮೂಲಕ ಅಧ್ಯಾತ್ಮ ಸಾಧನೆಗೆ ಅದು ಅಡ್ಡಿಯನ್ನು ಉಂಟು ಮಾಡ್ತದೆ. ಇನ್ನು ಅಹಿಂಸಾ, ಸತ್ಯಂ, ಅಸ್ಥೇಯಂ 3 ಆಯಿತು 5ರೊಳಗೆ. ಮತ್ತು 4ನೇದು ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದರೆ ಏನು? ನಮ್ಮಲ್ಲಿ ಬಹಳಷ್ಟು ಜನ ಒಂದು ಅಡ್ಡ ವ್ಯಾಖ್ಯಾನ ಮಾಡ್ತಾರೆ. ಮದುವೆ ಆಗದೇ ಇರುವಿಕೆಯೇ ಬ್ರಹ್ಮಚರ್ಯ, ಮದುವೆ ಆಗದೇ ಇರುವವನು ಬ್ರಹ್ಮಚಾರಿ ಅಂತ. ಇದು ಎರಡೂ ತಪ್ಪು. ಮದುವೆ ಆಗದೇ ಇರುವವರೆಲ್ಲರೂ ಬ್ರಹ್ಮಚಾರಿಗಳಲ್ಲ. ಬ್ರಹ್ಮಚರ್ಯ ಅನ್ನೋದಕ್ಕೆ ಅರ್ಥ ಏನು ಆಗಿದೆ ಅಂದರೆ, ಬ್ರಹ್ಮ ಗೊತ್ತು, ಜಗನ್ಮೂಲವಾದಂತಹ ತತ್ವ. ಅದನ್ನು ಪಡೆಯೋದಕ್ಕೆ ಮಾಡುವಂಥ ಸಾಧನೆಯ ಅವಧಿ, ಅದಕ್ಕೋಸ್ಕರ ಚರ್ಯ ಆಚರಣೆ ಉಂಟಲ್ಲ, ಆ ಅವಧಿ ಅದು ಬ್ರಹ್ಮಚರ್ಯ. ಗೃಹಸ್ಥನಾದರೂ ಆ ಕೆಲಸ ಮಾಡಬಹುದು. ಶ್ರೀಕೃಷ್ಣನಿಗೆ 16,008 ಪತ್ನಿಯರು, 8 ಜನ ಅಷ್ಟಮಹಿಷಿಯರು, ಇನ್ನು 16,000 ಜನ ನರಕಾಸುರನ ಕಾರಾಗ್ನಿಗೆ ಬಂದವರು. ಸಹಸ್ರನಾಮ ಓದಿ ನೀವು. ಬ್ರಹ್ಮಚಾರಿಣೇ ನಮಃ, ಯಾರು? ಶ್ರೀಕೃಷ್ಣ. ಗಣಪತಿ ಸಹಸ್ರನಾಮ ನೋಡಿ, ಅವನಿಗೆ 2 ಹೆಂಡತಿಯರು, ಬ್ರಹ್ಮಚಾರಿಣೇ ನಮಃ. ಏನು ಹೇಳುತ್ತೆ ಇದು? ಮದುವೆ ಆಗದೇ ಇರುವಿಕೆಯನ್ನೇ ಬ್ರಹ್ಮಚರ್ಯ, ಬ್ರಹ್ಮಚಾರಿ ಆಗದೇ ಇರುವವನು ಅನ್ನೋ ಅರ್ಥದಲ್ಲಿ ಹೇಳಿದ್ದಲ್ಲ. ಹಾಗಿದ್ರೆ ಪರತತ್ವದ ಅನುಸಂಧಾನ ಮಾಡುವಿಕೆ ಬ್ರಹ್ಮಚರ್ಯ. ಅದು ಹಾಗೆ ಮಾಡುವವನು ಬ್ರಹ್ಮಚಾರಿ. ಹಾಗಿದ್ರೆ ನಮ್ಮಲ್ಲಿ ಏನುಂಟು? 8ನೇ ವಯಸ್ಸಿಗೆ ಉಪನೀತನಾದ ಮೇಲೆ 24 ವರ್ಷಗಳ ಕಾಲ ಬ್ರಹ್ಮಚರ್ಯಾಶ್ರಮ ಅಂತ ಕರೆದು, ಅದಿಷ್ಟು ಕಾಲ ತನ್ನ ಬದುಕಿನಲ್ಲಿ ಆ ವಿಷಯವನ್ನು ತುಂಬಿಕೊಂಡ್ರೆ ತನ್ನ ಮನಸ್ಸಿನ ತುಂಬ ಮುಂದೆ ಸಮಯ ಬಂದಾಗಲ್ಲ ಅದನ್ನು ಎನ್ಕ್ಯಾಶ್ ಮಾಡಿಕೊಳ್ಳಬಹುದು ಅನ್ನೋದಕ್ಕೋಸ್ಕರ ನಮ್ಮಲ್ಲಿ ಆ ವ್ಯವಸ್ಥೆಯನ್ನು ಮಾಡಿದರು. ಇಡೀ ಆಯುಷ್ಯವನ್ನು 4 ಭಾಗವಾಗಿ ಮಾಡಿದರು ಅಲ್ವಾ? ಬ್ರಹ್ಮಚರ್ಯ, ಗಾರ್ಹಸ್ಥ, ವಾನಪ್ರಸ್ಥ, ಸನ್ಯಾಸ. ಅದಕ್ಕೆ ಫೌಂಡೇಶನ್ ಯಾವುದು ಕೇಳಿದರೆ ಬ್ರಹ್ಮಚರ್ಯ ಆಶ್ರಮ. ಬ್ರಹ್ಮಚರ್ಯದಲ್ಲಿ ಇಂದ್ರಿಯ ನಿಗ್ರಹ ಎನ್ನುವಂತಹದ್ದು ಅನಿವಾರ್ಯ. ದರ್ಶನಿಗಳು ಅವನ ಕಣ್ಣಿಗೆ ಕಾಣಲೇಬಾರ್ದು. ಅಂದರೆ ಯಾಕೆ ಹೇಳ್ತೇನೆ ಅಂದರೆ, ಜಿಹ್ವಾ ನಿಗ್ರಹ, ನೇತ್ರೇಂದ್ರಿಯ ನಿಗ್ರಹ,
ವಾಗೀಂದ್ರಿಯ ನಿಗ್ರಹ, ಒಟ್ಟಾರೆ ಈ ಪಂಚೇಂದ್ರಿಯಗಳ ನಿಗ್ರಹ ಎನ್ನುವಂಥದ್ದು ಬ್ರಹ್ಮಚರ್ಯದಲ್ಲಿ ಅನಿವಾರ್ಯ. ಹಾಗಿಲ್ಲದೇ ಇದ್ದರೆ ಏನಾಗುತ್ತೆ ಅಂದರೆ ಕಂಡ ವಸ್ತುವಿನ ಹಿಂದೆ ಬಿದ್ದು ಹೋಗಿ ಇವನು ತಿನ್ನೋದಕ್ಕೋ ಅಥವಾ ಅದನ್ನು ಭೋಗಿಸೋದಕ್ಕೆ ಶುರು ಮಾಡಿದರೆ ಇವನ ಆ ಬ್ರಹ್ಮಚರ್ಯ ವ್ರತ ಅನ್ನೋದೇನಾಗುತ್ತೆ ಕೇಳಿದರೆ ಅದು ಕೆಟ್ಟು ಹೋಗುತ್ತೆ. ಅದಕ್ಕೋಸ್ಕರ ಎಲ್ಲ ಆಶ್ರಮಗಳಲ್ಲೂ ಇಂದ್ರಿಯ ನಿಗ್ರಹಗಳು ಅನಿವಾರ್ಯವಾದ್ರೂ ಬ್ರಹ್ಮಚರ್ಯಾಶ್ರಮದಲ್ಲಿ ಅದು ವಿಶೇಷವಾಗಿ ಇರಬೇಕು. ಹಾಗಾಗಿ ಈ ಬ್ರಹ್ಮಚರ್ಯ ಎನ್ನುವಂಥದ್ದು ಅಧ್ಯಾತ್ಮದ ಸಾಧನೆಯಲ್ಲಿ ಸಾಗುವವನಿಗೆ ಅದು ಅನಿವಾರ್ಯ. ಅಷ್ಟು ಸಾಕು ಅಂತ ಅನಿಸುತ್ತೆ ಇದ್ರ ಬಗ್ಗೆ. ಯಾಕೆಂದರೆ ಎಷ್ಟು ಹೇಳಿದರೂ ಸಹ ಮತ್ತೆ ಪುನಃ ಮುಗಿಯೋದಿಲ್ಲ ಅದು. ಕೊನೆಯದು ಇನ್ನು ಯಾವುದು ಅಂದರೆ ಅಪರಿಗ್ರಹ. ಪರಿಗ್ರಹ ಅಂದರೆ ಸ್ವೀಕಾರ ಮಾಡೋದು, ಹಿಂದೆ ಮುಂದೆ ನೋಡದೆ ತಗೊಳ್ಳೋದು. ಅದನ್ನು ಬಿಡುವುದೇ ಅಪರಿಗ್ರಹ. ನಮ್ಮಲ್ಲಿ ಕೆಲಷ್ಟು ಜನರಿಗೆ ಒಂದು ಚಟ ಇರ್ತದೆ, ಅಲ್ಲಿ ಏನೋ ಒಂದು ಯಾಗ ನಡೀತದೆಯಂತೆ, ನಮಗೆ ಆಹ್ವಾನ ಇಲ್ಲ, ಆದರೂ ಹೋಗಬೇಕು. ಯಾಕೆಂದರೆ ಹಿಂದಿನ ಸಲ ಅವರು ಮಾಡಿದಾಗ ಕೈ ತುಂಬ ಕೊಟ್ಟಿದ್ರಂತೆ, ಬೆಳ್ಳಿ ಬಟ್ಟಲೆ ಕೊಟ್ಟಿದ್ರಂತೆ, ಆಗ ನಾವು ಹೋಗಬೇಕು. ಇದು ಪರಿಗ್ರಹಕ್ಕೆ ಮಾರಕ. ಯಾಕೆ ಅಂತಂದರೆ ಇಷ್ಟೇ, ಇವನ ಮನಸ್ಸು ಇವನ ಹದ್ದು ಬಸ್ತಿನಲ್ಲಿ ಇಲ್ಲ ಅನ್ನೋ ತೀರ್ಮಾನ ಆಗುತ್ತೆ. ಕನ್ನಡದಲ್ಲಿ ಒಂದು ಒಳ್ಳೆ ಮಾತುಂಟು, ಇಟ್ಟ ಹಾಗೆ ಇರು, ಕೊಟ್ಟಿದ್ದನ್ನು ತಿನ್ನು, ಕರೆದಾಗ ಹೊರಡು. ಬದುಕಿನ ಸೂತ್ರ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಕೊಟ್ಟಿದ್ದನ್ನು ತಿನ್ನು, ಯಾರು ಬೇರೆಯವರಲ್ಲ, ಅವನು. ನಿನ್ನ ದುಡಿಮೆಯಿಂದ ಏನು ಸಿಗತ್ತೋ ಅದನ್ನು ತಿನ್ನು, ದುಡಿಯದೇ ಹೀಗೆ ಮಾಡಲಿಕ್ಕೆ ಹೋಗಬೇಡ. ಅದು ಅಪರಾಧ, ಅದು ಅಧ್ಯಾತ್ಮ ಸಾಧನೆಗೆ ಅದು ಮಾರಕ. ಅದಕ್ಕೋಸ್ಕರ ಸಾಮಾನ್ಯವಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವರಿಗೆ ಈ ಪ್ರತಿಗ್ರಹ ಅನ್ನೋದನ್ನು ನಿಷೇಧ ಮಾಡುತ್ತೆ ಶಾಸ್ತ್ರ. ಇನ್ನು ಕೆಲವು ಜನ ತಿಳಿದವರು ಏನು ಮಾಡ್ತಾರೆ, ಅವರೇ ಪ್ರತಿಗ್ರಹವನ್ನು ಮಾಡೋದನ್ನು ನಿಲ್ಲಿಸಿಬಿಡ್ತಾರೆ. ಪರಿಗ್ರಹ ಅಂದರೂ ಒಂದೇ, ಪ್ರತಿಗ್ರಹ ಅಂದರೂ ಒಂದೇ. ಬೇಡ ನನಗೆ, ಸಾಕು ನನಗೆ ಅಂತ ಆ ಬೇಕು ಅನ್ನುವುದುಂಟಲ್ಲ, ಅದು ನಮ್ಮನ್ನು ಎಳೆಯತ್ತೆ ಲೌಕಿಕದತ್ತ. ಸಾಕು ಅನ್ನೋದು ಏನು ಮಾಡುತ್ತೆ ಕೇಳಿದ್ರೆ ಅಧ್ಯಾತ್ಮ ಹತ್ರ ಕರ್ಕೊಂಡು ಹೋಗುತ್ತೆ. ಇಷ್ಟೇ ವ್ಯತ್ಯಾಸ. ಬೇಕು ಲೌಕಿಕ, ಸಾಕು ಅಧ್ಯಾತ್ಮ. ಯಾಕೆ ಹಾಗಿದ್ರೆ ಪರಿಗ್ರಹವನ್ನು ಅಷ್ಟಾಗಿ ಮಾಡಲಿಕ್ಕೆ ಹೋಗಬಾರ್ದು? ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಾವು ಯಾಕೆ ಪರಿಗ್ರಹ ಮಾಡಬಾರ್ದು ಅಂತ ಶಾಸ್ತ್ರ ಹೇಳೋದಕ್ಕೆ ಕಾರಣ ಹೀಗೆ. ಯಾರ್ಯಾರ ಗಳಿಕೆ ಯಾವ ಮೂಲದಿಂದ ಬಂದಿದ್ದು ಅಂತ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದರೊಳಗೂ ರಾಜಕಾರಣಿಗಳು ಕೊಟ್ಟರು ಅಂತಂದರೆ ಭಾಳ ಹುಷಾರಾಗಿರ್ಬೇಕು, ಭಾಳ ಹುಷಾರಾಗಿರ್ಬೇಕು. ಹಾಗಾಗಿ ಅದಕ್ಕೋಸ್ಕರ ನಾನು ಹೇಳಿದೆ, ಕಂಡವರ ಹತ್ರ ಕೈ ಚಾಚಲಿಕ್ಕೆ ಹೋಗಬೇಡ, ಹಾಗೆ ಪರಿಗ್ರಹ ಮಾಡಬೇಡ, ಅದು ನಿನಗೆ ಅಡ್ಡಿಯನ್ನುಂಟು ಮಾಡ್ತದೆ ಅಂತ. ನಾನು ಹಿಂದೆ ಹೇಳಿದ್ದೀನೋ ಇಲ್ಲ ಗೊತ್ತಿಲ್ಲ, ಈ ಪರಿಗ್ರಹದ ದುರವಸ್ಥೆ ಹೇಗಿರುತ್ತೆ ಅಂತ. ಅದೊಂದು ಊರು, ಅಲ್ಲೊಬ್ಬ ಸನ್ಯಾಸಿ ಇದ್ದ. ಸನ್ಯಾಸಿ ಅಂದರೆ ಅವನೇನು ಸಿದ್ಧ ಅಲ್ಲ, ಸಾಧನೆಯ ಹಂತದಲ್ಲಿ ಇರುವವನು. ಆ ಸಾಧನೆಯ ಹಂತದಲ್ಲಿರುವಂತಹ ಸನ್ಯಾಸಿಯನ್ನು ಆ ಊರಿನ ಒಬ್ಬ ಶ್ರೀಮಂತ ಕರೆದ ಒಂದು ದಿವಸ, ಅವನು ಬರ್ತ್ಡೇ ದಿವಸ. ಇವನು ಕರೆದ ಅಂತ ಹೋದಾಗ ಏನು ಮಾಡಿದೆ ಕೇಳಿದ್ರೆ, ಒಳ್ಳೆ ಷಡ್ರಸೋಪೇತವಾದಂಥ ಭೋಜನ ವ್ಯವಸ್ಥೆ ಮಾಡಿದ್ದಾನೆ. ಹೇಳಿ ಕೇಳಿ ಧನಿಕ. ಊಟ ಮಾಡಿ ಆಯಿತು. ಕೊನೆಗೆ ಏನಾಯಿತು ಕೇಳಿದರೆ, ಒಂದು ಬೆಳ್ಳಿಯ ಲೋಟದಲ್ಲಿ ಒಳ್ಳೆ ಖೀರು ಹಾಕಿ ಕುಡಿಯೋದಕ್ಕೆ ಕೊಟ್ಟರು, ಕೇಸರಿ ಹಾಲು. ಅದನ್ನು ಕುಡಿದ ಆದ ಮೇಲೆ ಆ ಸನ್ಯಾಸಿಗೆ ಕೈ ತೊಳೆದು ಬರುವಾಗ ಒಂದು ಯೋಚನೆ ಬಂತು, ತುಂಬ ಚೆನ್ನಾಗಿದೆ ಲೋಟ, ಇದು ನಾನು ಯಾಕೆ ತಗೊಳ್ಬಾರ್ದು ಅಂತ. ಕೈ ತೊಳೆಯೋ ಹೋಗಬೇಕಾದ್ರೆ ಅದನ್ನು ತೊಳೆದ್ಬಿಟ್ಟ, ಜೋಳಿಗೆ ಹಾಕ್ಕೊಂಡು ಬಂದ.
ಏನೂ ಅನ್ನಿಸ್ಲೇ ಇಲ್ಲ ಅವನಿಗೆ, ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ಲಿಲ್ಲ. ಮಾರನೇ ದಿವಸ ಬೆಳಗಾತ ಎದ್ದು ಪ್ರಾತಃ ವಿಧಿಯೆಲ್ಲ ಪೂರೈಸಿದ. ಅಂದರೆ ಇವನ ಮನೆಯಲ್ಲಿ ಉಂಡ ಎಲ್ಲ ಆಚೆ ಹೋದ ಮೇಲೆ ಇದ್ದಕ್ಕಿದ್ದಾಗ ಫ್ಲ್ಯಾಶ್ ಆಯಿತು. ನಾನು ಯಾವತ್ತೂ ಈ ಕೆಲಸ ಮಾಡದೇ ಇದ್ದವನು, ನಿನ್ನೆ ಯಾಕೆ ಈ ಕೆಲಸ ಮಾಡಿದೆ, ಇದು ಸರಿಯಲ್ಲ ಅಂತ ಹೇಳಿ ಮಾರನೇ ದಿವಸ ಸನ್ಯಾಸಿ ಅವರ ಮನೆಗೆ ಬಂದ, ಅಲಾಂಗ್ ವಿತ್ ದಟ್ ಬೆಳ್ಳಿ ಲೋಟ ತೆಗೆದು ಯಜಮಾನನಿಗೆ ಕೊಟ್ಟ. ನೋಡಿ, ನಿನ್ನೆ ದಿವಸ ನಾನು ಈಗ ಇಲ್ಲಿಂದ ತೆಗೆದುಕೊಂಡು ಹೋಗಿದ್ದೆ ಅಂತ. ಅದನ್ನು ಕೇಳಿದಾಗ ಎಲ್ಲರಿಗೂ ಆಶ್ಚರ್ಯ. ಮೊದಲನೇದಾಗಿ ಒಬ್ಬ ಸನ್ಯಾಸಿ ಕದ್ದಿದ್ದು, ಎರಡನೇದಾಗಿ ಅವನೇ ವಾಪಸ್ ತಂದು ಕೊಡ್ತಾ ಇರೋದು. ಕೊಟ್ಟ ಆದ ಮೇಲೆ ಸನ್ಯಾಸಿ ಕೇಳಿದ್ನಂತೆ, ನಿನ್ನೆ ದಿವಸ ನೀನು ಈ ಅಡುಗೆ ಮಾಡಿಸಿದೆಯಲ್ಲ, ಇದರ ಹಿನ್ನೆಲೆಯನ್ನು ಸ್ವಲ್ಪ ನಾನು ಕೇಳಬಹುದಾ, ಏನೆಲ್ಲ ಅಡುಗೆ ಮಾಡಿಸಿದ್ಯಲ್ಲ ನೀನು ಹೀಗೆ ಅಂತ. ಆಗ ಶ್ರೀಮಂತ ಹೇಳಿದಂತೆ, ನೋಡಿ, ನಿಮ್ಮಂಥವನ್ನ ಕರೆಸಿ ನಾನು ಬರೇ ಒಂದು ತಿಳಿಸಾರು ಊಟ ಹಾಕಿದರೆ ಏನು ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಕೇಸರಿ ಬಾತು, ಗೋಡಂಬಿ, ಅದು ಇದು ಎಲ್ಲ ತರಿಸಿ ಚೆನ್ನಾಗಿ ರಸಭರಿತವಾದಂಥ ಅಡುಗೆ ಮಾಡಿಸ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ನಮ್ಮ ಮನೆಯ ಆಳಿಗೆ ಹೇಳಿದೆ, ಕೆಲವೆಲ್ಲ ತೊಗೊಂಡು ಬಾರಪ್ಪ ಹೀಗೆ ಅಂಥೇಳಿ. ಅವನು ತಂದ. ಅವನು ಯಾವಾಗಲೂ ಸಹ ಅಂಗಡಿಯಿಂದ ತರ್ತಾನೆ ಅಂತ ನನಗೆ ವಿಶ್ವಾಸ ಇಲ್ಲ. ತಂದರೂ ಸಹ ಅಂಗಡಿಯವರಿಗೆ ಗೊತ್ತಾಗದೇ ಇರುವಾಗ ತರೋದೇ ಹೆಚ್ಚು. ಹಾಗಾಗಿ ತಂದು ಕೊಟ್ಟಿದ್ದಾನೆ. ನಮ್ಮ ಮನೆಯವಳು ಅಡುಗೆ ಮಾಡಿದ್ದಾಳೆ, ಬಡಿಸಿದ್ದೇವೆ ತಿಂದೆ. ಹೌದಾ, ಗೊತ್ತಾಯಿತು ನನಗೆ. ಹಾಗಿದ್ದರೆ ಅಂದರೆ ಅನ್ನಾನುರೂಪಂ ತನುರೂಪ, ಆ ದುಡಿಮೆಯ ಹಿಂದೆ ಏನಿರ್ತದೆಯೋ ಅದು ಆಚರಣೆಗೆ ಬಂದುಬಿಡುತ್ತದೆ. ಹಾಗಾಗಿ ನಾನು ಅದಕ್ಕೋಸ್ಕರ ಹೇಳಿದೆ, ಯಾರ ಗಳಿಕೆ ಪ್ರಾಮಾಣಿಕವಾದದ್ದು, ಯಾರ ಗಳಿಕೆ ಅಪ್ರಾಮಾಣಿಕವಾದದ್ದು ಅಂತ ನಮಗೆ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರಲೇ ಸ್ವಲ್ಪ ತಿಳುವಳಿಕೆ ಇರೋ ಏನು ಮಾಡಿದ್ರೆ ನೇರವಾಗಿ ಕೈಯಲ್ಲಿ ತಗೊಳ್ಳಿಕ್ಕೆ ಹೋಗೋದಿಲ್ಲ, ಅಲ್ಲಿ ಇಟ್ಬಿಡ್ರಿ. ಯಾಕೆಂದರೆ ಅದು ಭೂಮಿ ತಾಯಿ ಸ್ವತ್ತು, ಅದು ಅಲ್ವಾ. ನಿಮಗೆ ಗೊತ್ತಿರಬೇಕು, ಶ್ರೀಧರ ಸ್ವಾಮಿಗಳು ಸನ್ಯಾಸಾಶ್ರಮ ಸ್ವೀಕಾರ ಮಾಡುವಾಗ 12 ಪ್ರತಿಜ್ಞೆಯನ್ನು ಮಾಡ್ತಾರೆ. ನಾನು ಅವರ ಉಪನ್ಯಾಸ ಇಲ್ಲಿ ಮಾಡುವಾಗ ಹೇಳಿದ್ದೇನೆ ಹೇಗೆ ಅಂತ. ಪ್ರತಿಯೊಬ್ಬರೂ ನೆನೆಸ್ಕೊಳ್ಬೇಕು. ಅದರೊಳಗೆ ಕೆಲವೆಲ್ಲ ಪ್ರತಿಯೊಬ್ಬ ಅಧ್ಯಾತ್ಮದ ದಾರಿಯಲ್ಲಿ ಹೋಗುವ ಸಾಧಕನು ಪ್ರತಿದಿನವೂ ಮನನ ಮಾಡಬೇಕು. ನಾನು ಎಂದೂ ಸಹ ಪ್ರತಿಗ್ರಹವನ್ನು ಮಾಡುವುದಿಲ್ಲ. 12 ಪ್ರತಿಜ್ಞೆಯಲ್ಲಿ ಇದು ಒಂದು. ಇದರ ಸ್ವಾಮಿಗಳು, ಈ ದೇಶದ ಪ್ರತಿಯೊಂದು ಹೆಣ್ಣು ಮಗಳನ್ನು ಸಹ ನನಗೆ ಜನ್ಮ ಕೊಟ್ಟ ತಾಯಿಯಂತೆ ಭಾವಿಸ್ತೇನೆ ಅಂತ. ಅಂಥ ಉದಾತ್ತ ಚಿಂತನೆ ರೀ. ನನ್ನ ಉಸಿರು ಧರ್ಮಕ್ಕಾಗಿ, ವ್ಯಕ್ತಿ ಮಾತ್ರಕ್ಕಾಗಿ ಅಲ್ಲ. ಹೀಗೆ ಆ 12 ಅತ್ಯಂತ ಲೋಕೋತ್ತರವಾದಂಥ ಉದಾತ್ತ ತತ್ವಗಳು, ಅವರದ್ದೆಲ್ಲ ಪ್ರತಿಜ್ಞೆ ಹೀಗೆ ಅಂತ. ಕೊನೆಯವರೆಗೂ ಹಾಗೆಯೇ ಸಾಧಿಸಿದರು. ದುಡ್ಡು ಅವರ ಹತ್ರ ಬಂದು ಬಿದ್ದಿತು, ಕಾಲು ಸುತ್ತಿತು, ಇವರು ಮುಟ್ಟಲಿಲ್ಲ. ಹಾಗಾಗಿ ಅಧ್ಯಾತ್ಮ ದಾರಿಯಲ್ಲಿ ಸಾಗುವವನು ಪ್ರತಿಗ್ರಹಕ್ಕಾಗಿ ಹಪಹಪಿಸಬಾರದು, ದುಡಿದು ತಿನ್ನಬೇಕು. ಅಷ್ಟು ಹಿನ್ನೆಲೆಯಲ್ಲಿ ಈ 5 ಇದ್ದಾವಲ್ಲ, ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಈ 5ರ ಸಮಷ್ಟಿಯೇ ಯಮ. ನಾವು 8ರಲ್ಲಿ 1 ನೋಡಿದ್ವಿ. ಮೊದಲೇ ಹೇಳಿದ್ದಾನೆ, ಈ ನಾಮ ಮುಗಿದೀತು ಅಥವಾ ಮುಗಿದೇ ಇರಬಹುದು, ನಾಳೆನೂ ಮುಗಿದೇ ಇದ್ದರೂ ಏನೂ ಆಶ್ಚರ್ಯ ಇಲ್ಲ ಅಂತ ಒಂದು ಸಮಾಧಾನ ಪಟ್ಕೊಳ್ಳಿ. ತ್ರಿಶತಿ ನಾಮದ ಈ ವ್ಯಾಜದಿಂದ ಅಷ್ಟಾಂಗ ಯೋಗ ವಿಜ್ಞಾನದಲ್ಲಿ ಹೇಳಿದಂತಹ ಇದಿಷ್ಟು ವಿಚಾರ ನಮಗೆ ಭಗವತ್ಪಾದರು ನಮಗೆ ಈ ರೀತಿಯಾಗಿ ಕೊಟ್ಟರಲ್ಲ ಅಂತ ಸಮಾಧಾನ ಪಟ್ಕೊಂಡು ಹೆಚ್ಚು ಆಸಕ್ತಿಯಿಂದ ಕೇಳೋಣ. ನಾಳೆ ನಿಯಮ ಅಂದರೆ ಏನು? ಯಾಕೆಂದರೆ ಇವತ್ತು ನಾವು ಬಿಡಬೇಕು ಅಂತ ಹೇಳಿದ್ವಲ್ಲ,
ಆ ಬಿಟ್ಟಿದ್ದು 5 ಬಿಟ್ಟಿದ್ದಕ್ಕೆ ಸೆಟ್ರೇಟ್ ಆಗಬೇಕು. ನಿಯಮ ಅಂದರೆ ಹಿಡಿಯೋದು. ಯಾವ 5 ಹಿಡಿಬೇಕು ಅಂತ ನಾಳೆ 6 ಗಂಟೆಗೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.